ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರೀತಿಯ ದೇವ ಸೇವಕರಿಗೂ ಹಾಗೂ ಎಲ್ಲ ಸಹೋದರ ಸಹೋದರಿ ವಿಶ್ವಾಸಿಗಳಿಗೂ ಪ್ರಭು ಯೇಸು ಕ್ರಿಸ್ತ ನಾಮದಲ್ಲಿ ನಾವು ವಂದಿಸ್ತಾ ಇದ್ದೇನೆ. ಇವತ್ತಿನ ದೇವರ ಸಂದೇಶಕ್ಕಾಗಿ ಬರೆದದ್ದು ಬರೆದಾಯಿತು ಎಂಬ ಶೀರ್ಷಿಕೆ ಅಡಿಯಲ್ಲಿ ಒಂದು ಪೀಠಿಕೆ ಆಧಾರದಲ್ಲಿ ನಾವೊಂದು ಕೆಲವೊಂದು ವಾಕ್ಯಗಳನ್ನು ಧ್ಯಾನಿಸೋಣ ಪ್ರಿಯರೇ. ಯೇಸುವಿಗೆ ಬಹಳ ಅಚ್ಚುಮೆಚ್ಚಾದಂಥ, ಬಹಳ ಆತನಿಗೆ ಪ್ರೀತಿಯಾಗಿರ್ತಕ್ಕಂಥ ಎರಡು ವಿಷಯಗಳು ಈ ಲೋಕದಲ್ಲಿದೆ ಅನ್ನೋದಾದರೆ ಅದು ಖಂಡಿತವಾಗಿ ಒಂದು ಅಪೊಸ್ತಲರ ಕೃತ್ಯಗಳಲ್ಲಿ 20ನೇ ಅಧ್ಯಾಯ 28ನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂಥ ಮೊದಲನೇ ವಿಷಯ, ದೇವರಿಗೆ ಅಚ್ಚುಮೆಚ್ಚಾದ ಒಂದು ವಿಷಯ, ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆ. ಸಭೆಯನ್ನು ಆತನು ತನ್ನ ಸ್ವಂತ ರಕ್ತದಿಂದ ಸಂಪಾದಿಸಿಕೊಂಡನೇ. ಅದಕ್ಕಾಗಿ ಸಭೆಯನ್ನು ಬಹಳವಾಗಿ ಆತನು ಪ್ರೀತಿ ಮಾಡುವಂಥ ದೇವರಾಗಿದ್ದಾನೆ. ಎರಡನೇ ವಿಷಯ ಏನೆಂದರೆ, ಎಫೆಸಿಯ 5ನೇ ಅಧ್ಯಾಯದಲ್ಲಿ 26-27ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಸಭೆಯೆಂಬ ಮೊದಲಗಿತ್ತಿ ಆ ಸಭೆಯನ್ನು ಪ್ರತಿಷ್ಠೆಪಡಿಸಿಕೊಳ್ಳುವುದಕ್ಕಾಗಿ ತನ್ನನ್ನೇ ಒಪ್ಪಿಸಿಕೊಟ್ಟನು ಅಂತೇಳಿ. ಮೊದಲನೇ ವಿಷಯ, ಸಭೆಯನ್ನು ಆತನು ಬಹಳವಾಗಿ ಪ್ರೀತಿ ಮಾಡೋದಕ್ಕೆ ಕಾರಣ ತನ್ನ ಸ್ವಂತ ರಕ್ತದಿಂದ ಈ ಸಭೆಯನ್ನು ಆತನು ಸಂಪಾದನೆ ಮಾಡಿಕೊಂಡಿದ್ದಾನೆ. ಎರಡನೇದಾಗಿ, ಕಟ್ಟಡ ಎಂಬ ಸಭೆಯಲ್ಲ, ಆಲಯ ಅಲ್ಲ, ಆ ಸಭೆಯಲ್ಲಿರ್ತಕ್ಕಂಥ ವಿಶ್ವಾಸಿಗಳಾದಂಥ ದೇವರ ಸೇವಕರಾದಂಥ ತನ್ನ ಮಕ್ಕಳನ್ನು ಮೊದಲಗಿತ್ತಿಯಾಗಿ ಆತನ ಪ್ರತಿಷ್ಠೆಪಡಿಸಿಕೊಳ್ಳುವುದಕ್ಕಾಗಿ ತನ್ನನ್ನೇ ಅರ್ಪಿಸಿಕೊಂಡನಲ್ಲ, ಅದಕ್ಕಾಗಿ ಆ ಸಭೆಯಲ್ಲಿರ್ತಕ್ಕಂಥ ವಿಶ್ವಾಸಿ ದೇವ ಜನರುಗಳನ್ನು ದೇವರು ಬಹಳವಾಗಿ ಪ್ರೀತಿ ಮಾಡುವಂತನಾಗಿದ್ದಾನೆ. ಎರಡು ವಿಷಯ, ಒಂದು ಆತನ ಸಭೆಯನ್ನು ಪ್ರೀತಿ ಮಾಡುವನಾಗಿದ್ದಾನೆ. ಸಭೆ ಅಂತಂದರೆ ಆ ಸಭೆಯಲ್ಲಿರ್ತಕ್ಕಂಥ ಎಲ್ಲ ದೇವ ಜನರನ್ನು, ವಿಶ್ವಾಸಿಗಳನ್ನು ಆತನು ನಮಗೆ ಮೊದಲಿಂಗನಾಗಿದ್ದಾನೆ, ನಾವು ಮೊದಲಗಿತ್ತಿಯಾಗಿದ್ದೇವೆ. ನಮ್ಮನ್ನು ಆತನು ಬಹಳವಾಗಿ ಪ್ರೀತಿ ಮಾಡ್ತಾನೆ. ಆದರೆ ಇವತ್ತಿನ ಸಭೆಯ ಪರಿಸ್ಥಿತಿ ಯಾವ ರೀತಿ ಇದೆ, ಸಭೆಗೆ ಬಹಳ ಅವಶ್ಯಕತೆ ಏನಿದೆ ಅಂತ ನಾವು ನೋಡೋದಾದರೆ, ಸಭೆಗೆ ಅವಶ್ಯಕತೆ ಇರತಕ್ಕಂಥದ್ದು ಮೊದಲನೇದಾಗಿ ಕ್ರಿಸ್ತನ ನಂಬಿಕೆ ಬಹಳ ಅವಶ್ಯಕತೆ ಇರುವಂಥದ್ದು. ಅದಕ್ಕೆ ಅಪೊಸ್ತಲನಾಗಿದ್ದ ಪೌಲನು ಸಭೆಗೆ ಪ್ರಾರ್ಥನೆ ಮಾಡಬೇಕಾದ್ರೆ ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. 1 ಥೆಸಲೋನಿಕ 3ನೇ ಅಧ್ಯಾಯದಲ್ಲಿ 10ನೇ ವಚನದಲ್ಲಿ, ಆ ಸಭೆಗಳು ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ, ಆ ಸಭೆಯಲ್ಲಿ ಕ್ರಿಸ್ತನ ನಂಬಿಕೆ ಕೊರತೆ ಇರೋದರಿಂದ ಅವನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. 1 ಥೆಸಲೋನಿಕ 3ನೇ ಅಧ್ಯಾಯದಲ್ಲಿ 10ನೇ ವಚನದಲ್ಲಿ, ನಂಬಿಕೆ ಎಂಬ ಕೊರತೆ ನೀಗುವುದಕ್ಕೆ ಹಗಲಿರುಳು ನಾನು ದೇವರನ್ನು ಅತ್ಯಂತವಾಗಿ ಬೇಡ್ತಾ ಇದ್ದೇನೆ ಅಂತ. ಇದು ಸಭೆ ಏನಾಗಿದೆ, ಸಭೆಯನ್ನು ದೇವರು ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾನೆ, ಸಭೆಯಲ್ಲಿರೋ ವಿಶ್ವಾಸಿಗಳನ್ನು ಆತನು ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾನೆ, ಸೇವಕರನ್ನು. ಆದರೆ ಸಭೆಯ ಪರಿಸ್ಥಿತಿ ಏನಾಗಿದೆ ಅಂದರೆ, ಕ್ರಿಸ್ತನ ಮೇಲಿರ್ತಕ್ಕಂಥ ನಂಬಿಕೆ ಎಲ್ಲೋ ಒಂದು ಕಡೆ ಕೊರತೆ ಆಗಿರೋದ್ರಿಂದ ಆ ಕೊರತೆ ನೀಗುವುದಕ್ಕೋಸ್ಕರವಾಗಿ ನಾನು ಹಗಲಿರುಳು ದೇವರನ್ನ ಅತ್ಯಂತವಾಗಿ ಬೇಡ್ತಾ ಇದ್ದೀನಿ ಎಂಬುದಾಗಿ ಅಪೊಸ್ತಲನಾಗಿ ಪೌಲನು ಹೇಳ್ತಾ ಇದ್ದಾನೆ ಪ್ರಿಯರೇ. ಅಪೊಸ್ತಲ ಕೃತ್ಯಗಳಲ್ಲಿ ಕೂಡ 16ನೇ ಅಧ್ಯಾಯದಲ್ಲಿ 5ನೇ ವಚನದಲ್ಲಿ ನೋಡ್ತೀವಿ, ಮೊದಲನೇ ಶತಮಾನದಲ್ಲಿ ಸಭೆಗಳು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗುತ್ತಾ ಸಂಖ್ಯೆಯಲ್ಲಿ ದಿನೇ ಅದು ಹೆಚ್ಚಾಗ್ತಾ ಬಂತಂತೆ. ಆದಿ ಕಾಲದಲ್ಲಿ ಮೊದಲನೇ ಶತಮಾನ ಸಭೆಯಲ್ಲಿ ಕ್ರಿಸ್ತ ನಂಬಿಕೆಯಲ್ಲಿ ಅವ್ರು ಏನಾಗ್ತಿರಂತೆ, ದೃಢವಾಗಿ ದಿನೇ ಸಂಖ್ಯೆಯಲ್ಲಿ ಅವ್ರು ಹೆಚ್ಚಾಗ್ತಾ ಬಂದ್ರಂತೆ. ಆದರೆ ಥೆಸಲೋನಿಕ ಸಭೆಯಲ್ಲಿ ನಾವು ನೋಡ್ತಾ ಇದ್ದೀವಿ, ಕ್ರಿಸ್ತ ನಂಬಿಕೆ ಬಹಳ ಕೊರತೆ ಆಗಿದ್ದರಿಂದ ಹಗಲಿರುಳು ನಾನು ದೇವರು ನೋಡಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಈ ನಂಬಿಕೆ ಕೊರತೆ ನೀಗಲಿ ಎಂಬುದಾಗಿ. ನೋಡಿ, ದೇವರು ಎಲ್ಲೆಲ್ಲ ನಂಬಿಕೆಯ ಕೊರತೆ ಬಂತಲ್ಲ ಅಲ್ಲೆಲ್ಲ ಶಿಷ್ಯರನ್ನು ಆತನ ಏನು ಮಾಡ್ತಾ ಇದ್ದಾನೆ, ಗದರಿಸ್ತಾ ಇದ್ದಾನೆ. ಆದರೆ ಇದರಲ್ಲಿ ನಂಬಿಕೆ ಕಡಿಮೆ ಆದಾಗ ದೇವರು ಅವ್ರ ಜೊತೆ ಕಾಂಪ್ರಮೈಸ್ ಆಗಲಿಲ್ಲ. ಎಲ್ಲೆಲ್ಲ ನಂಬಿಕೆ ಕೊರತೆ ಶಿಷ್ಯರಲ್ಲಿ ಕಾಣಿಸ್ಪಡ್ತಲ್ಲ, ಹಾಗೆಲ್ಲ ಅವರನ್ನು ನೋಡಿ ಯೇಸು ಸ್ವಾಮಿ ಶಿಷ್ಯರನ್ನ ಗದರಿಸಿದನು. ಅವರು ತಪ್ಪು ಮಾಡಿದಾಗ ಕೂಡ ಯೇಸು ಸ್ವಾಮಿ ಏನು ಮಾಡ್ದ, ಕೆಲವೊಂದು ಸಾರಿ ಆ ತಪ್ಪುಗಳನ್ನ ತಿದ್ದುತ್ತಾ ಕ್ಷಮಿಸುತ್ತಾ ಬಂದ. ಈ ಫರಿಸಾಯರು ಶಾಸ್ತ್ರಿಗಳೆಲ್ಲ ಬಂದು ಯೇಸುವಿನ ಬಳಿಯಲ್ಲಿ ತನ್ನ ಶಿಷ್ಯರ ಮೇಲೆ ಕೊರತೆಗಳನ್ನು ಹೇಳ್ತಾ ಇದ್ರು. ನೋಡಿ, ನಿನ್ನ ಶಿಷ್ಯರು ಕೈ ತೊಳ್ಕೊಳ್ಳೋದೇ ಆಹಾರ ತೆಗೆದುಕೊಳ್ತಾರೆ, ಬಂದು ತನ್ನ ಶಿಷ್ಯರ ಮೇಲೆ ದೂರುಗಳನ್ನು ದೂಷಿಸ್ತಾ ಇದ್ದಾರೆ. ಅದಕ್ಕೆ ಮತ್ತಾಯ 15ನೇ ಅಧ್ಯಾಯದಲ್ಲಿ 1-9 ವಚನಗಳಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ. ಆದರೆ ಯೇಸು ಸ್ವಾಮಿ ತನ್ನ ಶಿಷ್ಯರ ಮೇಲೆ ಈ ಫರಿಸಾಯರು ಶಾಸ್ತ್ರಿಗಳು ಬಂದು ದೂಷಣೆ ಮಾತುಗಳನ್ನ ಹೇಳಿದಾಗ, ಅವ್ರ ಮೇಲೆ ಚಾಡಿ ಹೇಳ್ತಾ ಇದ್ದಾಗ ಕೂಡ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಬಿಟ್ಕೊಡ್ಲಿಲ್ಲ. ಅದೇ ಮತ್ತಾಯ 15ನೇ ಅಧ್ಯಾಯದಲ್ಲಿ
11ನೇ ವಚನದಲ್ಲಿ ಯೇಸು ಅವರಿಗೆ ಉತ್ತರ ಕೊಡ್ತಾ ಇದ್ದಾನೆ. ನೋಡಿ, ಮನುಷ್ಯರ ಬಾಯೊಳಗೆ ಹೋಗುವಂಥದ್ದು ಮನುಷ್ಯನ ಒಲೆ ಮಾಡುವುದಿಲ್ಲ, ಬಾಯೊಳಗಿಂದ ಹೊರಡುವಂಥದ್ದೇ ಮನುಷ್ಯನನ್ನು ಒಲೆ ಮಾಡುವುದು ಎಂದು ಹೇಳಿದನು. ಅಲ್ಲಿ ಕೂಡ ಯೇಸು ತನ್ನ ಶಿಷ್ಯರನ್ನ ಬಿಟ್ಕೊಡ್ಲಿಲ್ಲ. ಎರಡನೇ ಸಂದರ್ಭ ನಾವು ನೋಡ್ತೀವಿ, ಲೂಕ 6ನೇ ಅಧ್ಯಾಯದಲ್ಲಿ 4ನೇ ವಚನ. ಶಿಷ್ಯರು ಏನು ಮಾಡಿದ್ರು, ಒಂದು ಹೊಲಗಳನ್ನು ದಾಟಿ ಹೋಗ್ತಾ ಇದ್ರು ಸಬ್ಬತ್ ದಿವಸದಲ್ಲಿ. ಆಗ ಅಲ್ಲಿರ್ತಕ್ಕಂಥ ಕೆಲವೊಂದು ತೆನೆಗಳನ್ನು ಅವರು ಮುರ್ಕೊಂಡು ತಿಂತಾ ಇದ್ದಾಗ ಫರಿಸಾಯರು ಬಂದು ಯೇಸು ಹತ್ರ ಆ ಶಿಷ್ಯರ ಮೇಲೆ ದೂರ ಹೇಳ್ತಾ ಇದ್ದಾರೆ, ನೋಡಿ ಸಬ್ಬತ್ ದಿನದಲ್ಲಿ ಇವರು ಮಾಡಬಾರ್ದು ಕೆಲಸ ಮಾಡ್ತಾ ಇದ್ದಾರೆ ಅಂತ. ಆಗ ಯೇಸು ಏನು ಹೇಳಿದ್ರು, ಯೇಸು ಸ್ವಾಮಿ ಅಲ್ಲಿ ಕೂಡ ತನ್ನ ಶಿಷ್ಯರನ್ನು ಬಿಟ್ಕೊಳ್ಳಿಲ್ಲ. 4ನೇ ವಚನದಲ್ಲಿ ಹೇಳ್ತಾ ಇದ್ದಾರೆ, ನೀವು ಇದನ್ನು ತಾನು ತನ್ನ ಸಂಗಡ ಇದ್ದವರು ಹಸಿದಾಗ ಏನು ಮಾಡಿದೆಂಬುದು ನೀವು ಓದಲಿಲ್ಲವೋ? ಅವನು ದೇವಮಂದಿರದೊಳಕ್ಕೆ ಹೋಗಿ ಯಾಜಕರು ಮಾತ್ರವೇ ಹೊರತು ಮತ್ತಾರು ತಿನ್ನಬಾರದು ನೈವೇದ್ಯ ರೊಟ್ಟಿಗಳನ್ನು ತೆಗೆದುಕೊಂಡು ತಿಂದು ತನ್ನ ಸಂಗಡ ಇದ್ದವರಿಗೆ ಕೊಟ್ಟನಲ್ಲ ಎಂದು ಉತ್ತರ ಕೊಟ್ಟನು. ಅಲ್ಲಿ ಕೂಡ ಯೇಸು ಸ್ವಾಮಿ ಅವರು ಬಂದು ಶಿಷ್ಯರ ಮೇಲೆ ಅವರು ಚಾಡಿ ಹೇಳ್ತಾ ಇರ್ಬೇಕಾದ್ರೆ, ದೂರ ಹೇಳ್ಬೇಕಾದ್ರೂ ಕೂಡ ಅಲ್ಲಿ ಕೂಡ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಬಿಟ್ಕೊಳ್ಳಿಲ್ಲ. ಆ ಫರಿಸಾಯರಿಗೆ ಆ ರೀತಿ ಉತ್ತರ ಕೊಟ್ಟನು ದೇವರು. ಮೂರನೇ ಒಂದು ಸಂದರ್ಭನ ನೋಡ್ತೀವಿ, ಮತ್ತಾಯ 9ನೇ ಅಧ್ಯಾಯದಲ್ಲಿ 12ನೇ ವಚನ. ಅಲ್ಲಿ ಯೇಸು ಹೋಗುತ್ತಿರುವಾಗ ಮತ್ತಾಯನ ಒಬ್ಬ ಮನುಷ್ಯನ ನೋಡಿ, ನಾನು ಹಿಂಬಾಲಿಸು. 10ನೇ ವಚನ. ಆತನು ಅವರ ಮನೆಯಲ್ಲಿ ಊಟಕ್ಕೆ ಕೂತಿರುವಾಗ ಬಹುಮಂದಿ ಸುಂಕದವರು ಪಾಪಿಗಳು ಬಂದು ಯೇಸುವಿನ ಮತ್ತು ಆತನ ಶಿಷ್ಯರ ಪಂಕ್ತಿಯಲ್ಲಿ ಕೂತುಕೊಂಡರು. ಫರಿಸಾಯರು ಅದನ್ನು ನೋಡಿ ಆತನ ಶಿಷ್ಯರನ್ನು, ನಿಮ್ಮ ಗುರು ಸುಂಕದವರ ಮತ್ತು ಪಾಪಿಗಳ ಸಂಗಡ ಯಾಕೆ ಊಟ ಮಾಡುತ್ತಾನೆ ಎಂದು ಕೇಳಿದರು. ಅದನ್ನು ಕೇಳಿ ಯೇಸು ಸ್ವಾಮಿ ಉತ್ತರ ಕೊಡ್ತಾ ಇದ್ದಾರೆ. ಅವ್ರು ಬಂದು ಫರಿಸಾಯರು ಏನು ಒಂದು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ನೀವು ಪಾಪಿಗಳ ಸಂಗಡ ನೀವು ಊಟ ಮಾಡ್ತಾ ಇದ್ದಾರೆ, ನಿಮ್ಮ ಶಿಷ್ಯರು ನೀನೆಲ್ಲ ಅಂತ ಹೇಳಿದಾಗ ದೇವರು ಹೇಳಿದ್ರು, ಕ್ಷೇಮದಿಂದಿರುವವನಿಗೆ ವೈದ್ಯನೇ ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ನೀವು ಹೋಗಿ ನನಗೆ ಯಜ್ಞವೂ ಬೇಡ ಕರುಣೆಯೂ ಬೇಕು ಎಂಬ ಮಾತಿನ ಅರ್ಥವನ್ನು ಕಲಿತುಕೊಳ್ಳಿರಿ. ನಾನು ನೀತಿವಂತರನ್ನು ಕರೆಯೋದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯೋದಕ್ಕೆ ಬಂದವನು ಅಂತ ಹೇಳಿದನು. ಇಲ್ಲಿ ಸಂದರ್ಭದಲ್ಲಿ ಕೂಡ ಯೇಸು ತನ್ನ ಶಿಷ್ಯರನ್ನು ಬಿಟ್ಕೊಟ್ಟಿಲ್ಲ. ಮತ್ತು ಅದೇ ಮತ್ತಾಯ 9ನೇ ಅಧ್ಯಾಯದ 14-15ನೇ ವಚನ ನೋಡ್ತಾ ಇದ್ದೀವಿ. ಯೇಸು ಹತ್ರ ಬಂದು ಅವ್ರು ದೂರ ಹೇಳ್ತಾ ಇದ್ದಾರೆ. ಯೋಹಾನ ಶಿಷ್ಯರು ನೋಡ್ರಿ, ಯೋಹಾನ ಶಿಷ್ಯರು ಬಂದು ಯೇಸು ಹತ್ರ ಹೇಳ್ತಾ ಇದ್ದಾರೆ, ಫರಿಸಾಯರು ನಾವು ಉಪವಾಸ ಮಾಡುತ್ತೇವಲ್ಲ, ನಿನ್ನ ಶಿಷ್ಯರು ಯಾಕೆ ಉಪವಾಸ ಮಾಡುವುದಿಲ್ಲ ಎಂದು ಕೇಳಲು ಯೇಸು ಅವರಿಗೆ, ಮದುವೆ ಜನರು ತಮ್ಮ ಸಂಗಡ ಮದಲಿಂಗನು ಇರುವ ತನಕ ದುಃಖಪಟ್ಟಾರೋ, ಮದಲಿಂಗನು ಅವರ ಬಳಿನ ತೆಗೆದುಕೊಂಡು ಹೋಗೋ ಕಾಲ ಬರುತ್ತದೆ, ಆಗ ಉಪವಾಸ ಮಾಡುವರು. ಅಲ್ಲಿ ಕೂಡ ಯೇಸು ಕ್ರಿಸ್ತನು ಆ ಶಿಷ್ಯರ ಬಗ್ಗೆ ಯಾವುದೇ ತಪ್ಪನ್ನು ಹೇಳಿಲ್ಲ. ಅವರ ಬಗ್ಗೆ ದೂಷಣೆ ಹೇಳಿದಾಗ ಕೂಡ, ಚಾಡಿ ಮಾತುಗಳು ಹೇಳಿದಾಗ ಕೂಡ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಎಲ್ಲೂ ಕೂಡ ಆತನ ಬಿಟ್ಕೊಡಲಿಲ್ಲ ಪ್ರಿಯರೇ. ಆದರೆ ನಂಬಿಕೆಯ ಕೊರತೆ ಬಂದಾಗ ಯೇಸು ಏನು ಮಾಡಿದ್ರು, ಶಿಷ್ಯರೆಲ್ಲ ನಂಬಿಕೆ ಕೊರತೆ ಕಾಣಿಸಿದಾಗ ಅವರು ಗದರಿಸ್ತಾ ಇದ್ದಾನೆ. ಮತ್ತಾಯ 8ನೇ ಅಧ್ಯಾಯದಲ್ಲಿ 26ನೇ ವಚನದಲ್ಲಿ ನಾವು ನೋಡ್ತೀವಿ, ಆಚೆ ದಡಕ್ಕೆ ಹೋಗೋಣ ಬಾ ಅಂತೇಳಿ ಯೇಸು ಆ ಶಿಷ್ಯರನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಕರ್ಕೊಂಡು ಹೋದಾಗ ಅವರು ಹತ್ತಿದಂಥ ದೋಣಿ ಏನಾಗ್ತಾ ಇದೆ, ಸಮುದ್ರದಲ್ಲಿ ಬಿರುಗಾಳಿಗೂ ಅಲ್ಲ ಕಲ್ಲೋಲಾಗಿ ಸಮುದ್ರದ ಅಲೆಗಳಲ್ಲಿ ಆ ದೋಣಿಯಲ್ಲಿ ಸಿಕ್ಕಿ ಅವರು ಒದ್ದಾಡ್ತಾ ಇದ್ದಾರೆ. ನಾವು ಸತ್ತೋಗ್ತೀವೇನೋ ಅಂತೇಳಿ ಭಯದಿಂದ, ಗುರುವೇ ನಾವು ಸಾಯ್ತಾ ಇದ್ದೇವೆ ಅಂತೇಳಿ ಯೇಸುವನ್ನು ಅವರು ತಟ್ಟಿ ಎಬ್ಬರಿಸ್ತಾ ಇದ್ದಾರೆ. ಆಗ ಯೇಸು ಅಲ್ಲಿ ನಿಂತು ಹೇಳ್ತಾ ಇದ್ದಾನೆ, ಅಲ್ಪ ವಿಶ್ವಾಸಿಗಳೇ ಯಾಕೆ ಭಯಪಟ್ಟಿರಿ ಅಂತ. ನೋಡಿ, ನಂಬಿಕೆಯ ಕೊರತೆ ಬಂದಾಗ ಯೇಸು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಗದರಿಸ್ತಾ ಇದ್ದಾನೆ, ಖಂಡಿಸ್ತಾ ಇದ್ದಾನೆ, ಯಾಕೆ ನೀವು ಸಂದೇಹ ಪಟ್ರಿ ಅಲ್ಪ ವಿಶ್ವಾಸಿಗಳೇ ಅಂತೇಳಿ. ಮತ್ತು ಲೂಕ 9ನೇ ಅಧ್ಯಾಯದಲ್ಲಿ 41ನೇ ವಚನದಲ್ಲ ನೋಡ್ತೀವಿ, ಯೇಸು ತನ್ನ ಶಿಷ್ಯರ ರೂಪಾಂತರ ಬೆಟ್ಟದಿಂದ ಕೆಳಗೆ ಇಳಿದು ಬಂದಾಗ ಅಲ್ಲಿ ಒಬ್ಬ ವ್ಯಕ್ತಿ ಬಂದು ಯೇಸುವನ್ನು ಸಂಧಿಸಿ ಹೇಳ್ತಾ ಇದ್ದಾನೆ, ಬೋಧಕನೇ, ನನ್ನ ಮಗನ ಮೇಲೆ ದೃಷ್ಟಿ ಇಡಬೇಕು ಎಂದು ನೀನು ಬೇಡಿಕೊಳ್ತೇನೆ. ನನಗೆ ಇವನೊಬ್ಬನೇ ಮಗನು, ಇವನನ್ನು ದೆವ್ವ ಹಿಡಿಯುತ್ತಲೇ ಕೂಗಿಕೊಳ್ಳುತ್ತಾನೆ, ಬಾಯಲ್ಲಿ ನೊರೆ ಬರುವಷ್ಟು ಅವನು ಒದ್ದಾಡಿಸುತ್ತದೆ ಮತ್ತು ಬಹು ಕಷ್ಟಪಟ್ಟು ಜಜ್ಜಿದ ಹೊರತು ಬಿಡುವುದಿಲ್ಲ. ಅದನ್ನು ಬಿಡಿಸಬೇಕೆಂದು ನಿನ್ನ ಶಿಷ್ಯರನ್ನು ಬೇಡಿಕೊಂಡೇನು, ಆದರೆ ಅವರಿಂದ ಆಗದೆ ಹೋಯಿತು ಎಂದು ಕೂಗಿ ಹೇಳಿದನು. ಅದಕ್ಕೆ ಯೇಸು ತನ್ನ ಶಿಷ್ಯ ನೋಡಿ ಹೇಳ್ತಾ ಇದ್ದಾನೆ, ಎಲ್ಲ ನಂಬಿಕೆ ಇಲ್ಲದಂಥ ಮೂರ್ಖ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ಸಹಿಸಿಕೊಳ್ಳಲಿ. ನೋಡಿ, ಇಲ್ಲಿ ಕೂಡ ಶಿಷ್ಯರ ನಂಬಿಕೆ ಕೊರತೆ ಆದದ್ರಿಂದ ಯೇಸು ಅವ್ರು ನೋಡಿ ಗದರಿಸ್ತಾ ಇದ್ದಾನೆ. ಅಲ್ಲಿ ಫರಿಸಾಯರು ಮತ್ತು ಶಾಸ್ತ್ರಿಗಳು ಎಲ್ಲ ಬಂದು ಯೇಸು ತನ್ನ ಶಿಷ್ಯರ ಬಗ್ಗೆ ಅವರು ಚಾಡಿ ಹೇಳ್ತಾ ಅವ್ರ ಮೇಲೆ ದೂರುಗಳನ್ನ ಹೇಳ್ತಾ ಇದ್ದಾಗ ಯೇಸು ಸ್ವಾಮಿ ಎಲ್ಲೂ ಅವ್ರು ಬಿಟ್ಕೊಟ್ಟಿಲ್ಲ. ಬಟ್ ಶಿಷ್ಯರಲ್ಲಿ ನಂಬಿಕೆ ಕೊರತೆ ಬಂದಾಗ ಯೇಸು ಏನು ಮಾಡ್ತಾ ಇದ್ದಾರೆ, ಅಲ್ಪ ವಿಶ್ವಾಸಿಗಳನ್ನು ಬೈತಾ ಇದ್ದಾನೆ, ಮೂರ್ಖ ಸಂತಾನವೇ ನಿನ್ನ ನಂಬಿಕೆ ಎಲ್ಲೋಯ್ತು. ಯಾಕೆ ನಂಬಿಕೆಯಲ್ಲಿ ಕೊರತೆ ಆಗಿದ್ದಂಥ ಶಿಷ್ಯರು ನೋಡಿ ಯೇಸು ಗದರಿಸ್ತಾ ಇದ್ದಾರೆ. ಮತ್ತು ಅದೇ ವಾಕ್ಯ
ಮಾರ್ಕ್ 9:19 ಕೂಡ ನಾವು ನೋಡ್ತಾ ಇದ್ದೀವಿ. ಆ ವ್ಯಕ್ತಿ ಬಂದು ಯೇಸು ಸ್ವಾಮಿ ಹತ್ರ ಈ ಥರ ನಮ್ಮ ಮಗನಿಗೆ ಒಂದು ಮೂಗು ದೆವ್ವ ಹಿಡಿದಿದೆ, ನಿಮ್ಮ ಶಿಷ್ಯತೆ ಹೇಳ್ಕೊಂಡೆ ಅವ್ರ ಕೈಲಿ ಬಿಡ್ಸೋಕ್ಕಾಗಿಲ್ಲ ಅಂದಾಗ ಯೇಸು ಸ್ವಾಮಿ ಆ ಶಿಷ್ಯರು ನೋಡಿ, ಎಲ್ಲ ನಂಬಿಕೆ ಇಲ್ಲದಂಥ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ ಅಂಥೇಳಿ ಅವ್ರು ನೋಡಿ ಗದರಿಸ್ತಾ ಇದ್ದಾನೆ. ನೋಡಿ, ಇದೆಲ್ಲ ಕಡೆ ಸಂದರ್ಭಗಳಲ್ಲಿ ಯೇಸು ಎಲ್ಲೆಲ್ಲಿ ನಂಬಿಕೆ ಶಿಷ್ಯರಿಗೆ ಕಡಿಮೆ ಆಯಿತಾ ಅಲ್ಲೆಲ್ಲ ಕಡೆ ಅವರನ್ನು ನೋಡಿ ಗದರಿಸ್ತಾ ಇದ್ದಾನೆ. ಅಲ್ಪ ವಿಶ್ವಾಸಿಗಳೇ, ಮೂರ್ಖ ಸಂತಾನವೇ, ಇನ್ನೆಷ್ಟು ದಿನ ನಾನು ನಿಮ್ಮನ್ನು ಸಹಿಸ್ಕೊಳ್ಳಿ ಅಂತೇಳಿ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ, ನಂಬಿಕೆ ಇಲ್ಲದಂಥ ಸಂತಾನವೇ ಅಂತೇಳಿ ಗದರಿಸ್ತಾ ಇದ್ದಾನೆ. ಅದಕ್ಕೆ ಅಪೊಸ್ತಲನಾಗಿದ್ದ ಪೌಲನು ಇವತ್ತು ಹೆಚ್ಚು ಕಡಿಮೆ ಶಿಷ್ಯರನ್ನ ಆರಿಸಿಕೊಂಡು ಯೇಸು ಸ್ವಾಮಿ 3 ವರ್ಷಗಳ ಕಾಲ ತನ್ನ ಜೊತೆಯಲ್ಲೇ ಸೇವೆ ಕರ್ಕೊಂಡೋಗಿ ಎಷ್ಟೆಲ್ಲ ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು, ಅನೇಕ ದೆವ್ವಗಳನ್ನು ಬಿಡಿಸೋದನ್ನು, ರೋಗಿಗಳನ್ನು ಸ್ವಸ್ಥತೆ ಮಾಡ್ತಕ್ಕಂಥ ಇಷ್ಟೆಲ್ಲ ಟ್ರೈನಿಂಗ್ ಕೊಟ್ಟು, ತರಬೇತಿ ಕೊಟ್ಟು, ಅವರ ಜೀವಿತದಲ್ಲಿ ಅಂಥ ಒಂದು ಸಂದರ್ಭ ಬಂದಾಗ ಅವರಿಂದ ಅದು ಮಾಡೋಕ್ಕಾಗದೆ ಹೋಯ್ತಲ್ಲ ಅಂತೇಳಿ ಅವರ ನಂಬಿಕೆ ಕೊರತೆ ನೋಡಿ ಗದರಿಸಿದ್ರು. ಅವರ ನಂಬಿಕೆ ಕೊರತೆ ಆದಾಗ, ಇವತ್ತಿಗೂ ಕೂಡ ನಮ್ಮಲ್ಲಿ ನಂಬಿಕೆ ಕೊರತೆ ಆದಾಗ ದೇವರೇನು ಮಾಡ್ತಾ ಇದ್ದಾರೆ, ನಮ್ಮಲ್ಲಿರ್ತಕ್ಕಂಥ ಈ ಅಪನಂಬಿಕೆ, ಅವಿಶ್ವಾಸ ಅಥವಾ ನಂಬಿಕೆ ಕೊರತೆ ನೀಗಬೇಕೆಂದು ಬೇಕೆಂಬುದಾಗಿ ದೇವರೇನು ಮಾಡ್ತಾ ಇದ್ದಾನೆ ಎದುರು ನೋಡ್ತಾ ಇದ್ದಾರೆ. ಅಪೊಸ್ತಲನಾಗಿದ್ದ ಪೌಲನು ಹೇಳೋ ಪ್ರಕಾರವಾಗಿ ನಂಬಿಕೆ ಎಂಬ ಕೊರತೆ ನೀಗುವುದಕ್ಕಾಗಿ ಹಗಲಿರುಳು ನಾನು ದೇವರನ್ನು ಅತ್ಯಂತವಾಗಿ ಬೇಡ್ತೇನೆ ಅಂತೇಳಿ. ಪ್ರಿಯರೇ, ಇವತ್ತು ನಮ್ಮಲ್ಲಿ ಕ್ರಿಸ್ತನ ಮೇಲಿರ್ತಕ್ಕಂಥ ನಂಬಿಕೆ ಯಾವ ವಿಷಯದಲ್ಲಿ ಕೊರತೆ ಆಗ್ತಾ ಇದೆ ಅನ್ನೋದನ್ನು ನಮ್ಮನ್ನೇ ನಾವೇ ಇವತ್ತು ಏನು ಮಾಡಬೇಕಂದ್ರೆ, ನಾವು ನಮ್ಮನ್ನೇ ನಾವೇ ಪರಿಶೋಧಿಸ್ಕೊಳ್ಬೇಕು. ಎಲ್ಲಿ ನಮಗೆ ಕ್ರಿಸ್ತನ ಮೇಲಿರ್ತಕ್ಕಂಥ ನಂಬಿಕೆ ಕಡಿಮೆ ಆಗ್ತಾ ಇದೆ. ಇವತ್ತು ಸಭೆಗಳು ಬೆಳಿಬೇಕಾಗಿರೋದು ಆ ಕ್ರಿಸ್ತ ನಂಬಿಕೆಯಲ್ಲಿ ಅಭಿವೃದ್ಧಿ ಆಗಬೇಕು. ಆದಿ ಅಪೊಸ್ತಲರ ಸಭೆಗಳಿದ್ದಾಗೆ ಆ ಕ್ರಿಸ್ತನ ನಂಬಿಕೆಯಲ್ಲಿ ದೃಢವಾಗುತ್ತಾ ಆ ಸಭೆಗಳು ದಿನೇ ಸಂಖ್ಯೆಯಲ್ಲಿ ದಿನೇ ಅಭಿವೃದ್ಧಿ ಆಗ್ತಾ ಬಂತಂತೆ. ಇವತ್ತಿನ ಸಭೆಗಳಲ್ಲಿ ನಮ್ಮಲ್ಲಿ ಕ್ರಿಸ್ತನ ನಂಬಿಕೆ ಎಲ್ಲೋ ಒಂದು ಕಡೆ ಕೊರತೆ ಆಗೋದ್ರಿಂದ ದೇವರು ಅದನ್ನು ನೋಡಿ ಇವತ್ತು ಸಫರ್ ಮಾಡ್ತಾ ಇದ್ದಾರೆ. ಸೊ ಹಾಗಾದರೆ ನಮ್ಮಲ್ಲಿ ಈ ಕ್ರಿಸ್ತನ ನಂಬಿಕೆ ನಮ್ಮಲ್ಲಿ ವೃದ್ಧಿ ಆಗಬೇಕು, ನಂಬಿಕೆಯಲ್ಲಿ ನಾವು ಅಭಿವೃದ್ಧಿ ಆಗಬೇಕು ಅನ್ನೋದಕ್ಕೆ ಏನು ಆಧಾರ ಇದೆ ಅಂದರೆ, ನಾವು ಸತ್ಯವೇದದಲ್ಲಿ ನೋಡ್ತೀವಲ್ಲ, ರೋಮರ 10ನೇ ಅಧ್ಯಾಯದ 17ನೇ ವಚನ. ಸೊ ವಾರ್ತೆ ನಂಬಿಕೆಗೆ ಆಧಾರ. ಕ್ರಿಸ್ತನ ವಾಕ್ಯವನ್ನು ನಾವು ಓದುತ್ತಾ ವಾಕ್ಯದಲ್ಲಿ ನಾವು ತಲ್ಲೀನರಾಗಿ ಮಗ್ನರಾಗಿ ಆ ವಾಕ್ಯವನ್ನೇ ನಾವು ಜೀರ್ಣಿಸಿಕೊಂಡು ವಾಕ್ಯದ ಆಧಾರದಲ್ಲಿ ನಾವು ಜೀವಿಸಬೇಕಾದ್ರೆ ಆ ಕ್ರಿಸ್ತನ ನಂಬಿಕೆ ನಮ್ಮ ಮೇಲೆ ಏನಾಗ್ತದೆ, ಅಭಿವೃದ್ಧಿ ಆಗ್ತದೆ, ವೃದ್ಧಿ ಆಗ್ತದೆ. ಪ್ರಿಯರೇ, ಸ್ತೋತ್ರ. ಯೇಸು ಕ್ರಿಸ್ತನು ಕೂಡ ಈ ಲೋಕದಲ್ಲಿದ್ದಂಥ ಸಮಯದಲ್ಲಿ ಆತನಿಗೆ 40 ದಿವಸ ಉಪವಾಸ ಇದ್ದು ಅರಣ್ಯದಲ್ಲಿ ಆತನು ಶೋಧಿಸಲ್ಪಡಬೇಕಾದ್ರೆ ವಾಕ್ಯನೇ ಆತನು ಹೇಳಿದ್ದು. ಲೋಕ 4ನೇ ಅಧ್ಯಾಯದಲ್ಲಿ 4ನೇ ತಾನು ಬಂದು ಶೋಧಿಸಿದ, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲು ರೊಟ್ಟಿಯಾಗೊಂದಿದ್ದಕ್ಕೆ ಅಪ್ಪಣೆ ಕೊಡು ಎಂದು ಹೇಳಲು ಯೇಸು ಅವ್ರಿಗೆ ಏನು ಹೇಳ್ದ, ಮನುಷ್ಯನ ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ಎಂದು ಬರೆದದೆ ಎಂದು ಉತ್ತರ ಕೊಟ್ಟನು. ಏನಾಗಿದೆ, ವಾಕ್ಯದಲ್ಲಿ ಈ ರೀತಿ ಬರೆದಿದೆ ಎಂದು ಉತ್ತರ ಕೊಟ್ಟನು. 8ನೇ ವಚನದಲ್ಲಿ ನೋಡ್ತೀವಿ, ಮತ್ತು ನೀನು ನನ್ನ ಮುಂದೆ ಅಡ್ಡ ಬಿದ್ದರೆ ಇದೆಲ್ಲ ನಿನ್ನದಾಗುವುದು ಎಂದು ಸೈತಾನನು ಯೇಸುವಿಗೆ ಹೇಳಿದಾಗ ಯೇಸು ಹೇಳಿದ್ರು, ನಿನ್ನ ದೇವರಾಗಿರೋ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದದೆ. ನೋಡಿ, ಸತ್ಯವಾದ ಈ ರೀತಿಯಾಗಿ ಬರೆದಿದೆ ಅಂತ ಹೇಳಿನೇ ಸೈತಾನನ ಜಯಿಸಾನ ಹೇಳ್ದ ಯೇಸುವಿಗೆ, ನೀನು ದೇವರ ಮಗನಾಗಿದ್ದರೆ ಇಲ್ಲಿಂದ ಕೆಳಕ್ಕೆ ಧುಮುಕು, ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡ್ತಾನೆ ಅಂತ. ಯೇಸು ಹೇಳಿದ್ರು, ನಿನ್ನ ಕಾಲು ಕಲ್ಲಿಗೆ ತಗಲಿತಿನ ಅವರು ನಿನ್ನನ್ನು ಕೈಗಳು ಎತ್ತಿಕೊಳ್ಳುವರು. ಅದಕ್ಕೆ ಯೇಸು ಹೇಳಿದ್ರು, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಎಂದು ಬರೆದದೆ ಅಂತೇಳಿ ಎಲ್ಲವನ್ನ ಶೋಧನೆ ಬಂದಾಗ ಯೇಸು ಕ್ರಿಸ್ತನ ವಾಕ್ಯವನ್ನು ಮಾತ್ರನಲ್ಲಿ ನುಡಿತಾ ಇದ್ದರೆ ಈ ರೀತಿಯಾಗಿ ಬರೆದದೆ ಅಂತೇಳಿ. ಸೊ ಹಾಗಾದರೆ ನಮ್ಮ ಜೀವನದಲ್ಲಿ ಶೋಧನೆಗಳು, ಸಮಸ್ಯೆಗಳು ಬಂದಾಗ ನಾವು ನೋಡಬೇಕಾಗಿರೋದು ಸತ್ಯವೇದದಲ್ಲಿ ಯೇಸು ಕ್ರಿಸ್ತನು ನಮಗೋಸ್ಕರ, ನಮ್ಮ ಭವಿಷ್ಯಕ್ಕೋಸ್ಕರ ಏನು ಬರೆದಿದ್ದಾರೆ, ಏನಿದೆ ಅದೇ ಸ್ಟ್ಯಾಂಡರ್ಡು, ಅದೇ ಅಂತ್ಯ, ಅದನ್ನೇ ನಾವು ನುಡಿತಾ ಇರಬೇಕು. ನನ್ನ ವಿಷಯವಾಗಿ ಬರೆದಾಯಿತು ಅಂತೇಳಿ. ನೋಡಿ, ಯಹೂದ್ಯರು, ಶಾಸ್ತ್ರಿಗಳು, ಈ ಪರಿಸರೆಲ್ಲ ಯೇಸುವನ್ನು ಹಿಡ್ಕೊಂಡೋಗಿ ಇಲ್ಲಿ ಪಿಲಾತನ ಕೈಗೆ ಒಪ್ಪಿಸಿಕೊಟ್ರು. ಪಿಲಾತನ ಕೈಗೆ ಒಪ್ಪಿಸಿಕೊಟ್ಟು ಆ ಪಿಲಾತನ ಏನು ಮಾಡ್ತಾ ಇದ್ದಾನೆ, ನಾವು ಯೋಹಾನ 19ನೇ ಅಧ್ಯಾಯದಲ್ಲಿ 19ನೇ ವಚನದಿಂದ ಅದು ಬರೆಯಲ್ಪಟ್ಟಿದೆ ವಾಕ್ಯದಲ್ಲಿ. ಪಿಲಾತನ ಒಂದು ವಿಳಾಸವನ್ನು ಬರೆದು ಆತನ ಶಿಲುಬೆ ಮೇಲೆ ಹಚ್ಚಿಸಿದನು. ಅದೇನೆಂದರೆ, ನಜರೇತಿನ ಯೇಸು ಯಹೂದ್ಯರ ಅರಸನು ಎಂಬುದೇ. ಅವರು ಯೇಸುವನ್ನು ಶಿಲುಬೆ ಹಾಕಿದ ಸ್ಥಳವು ಪಟ್ಟಣಕ್ಕೆ ಹತ್ತಿರವಾಗಿದ್ದರಿಂದ
ಯಹೂದ್ಯರಲ್ಲಿ ಬಹಳ ಮಂದಿ ಆ ವಿಳಾಸವನ್ನು ಓದಿದರು. ಅದು ಇಬ್ರಿಯ, ಲ್ಯಾಟಿನ್, ಗ್ರೀಕ್ ಭಾಷೆಗಳು ಬರೆದಿತ್ತು. ಹೀಗಿರಲಾಗಿ ಯಹೂದ್ಯರ ಮಹಾಯಾಜಕರು ಪಿಲಾತನಿಗೆ, ಯಹೂದ್ಯರ ಅರಸನು ಎಂದು ಬರೆಯದೆ ನಾನು ಯಹೂದ್ಯರ ಅರಸನೆಂದು ಹೇಳಿದವನು ಎಂಬುದಾಗಿ ಬರೆಯಬೇಕೆಂತ ಹೇಳಿದರು. ಅದಕ್ಕೆ ಪಿಲಾತನು, ನಾನು ಬರೆದದ್ದು ಬರೆದಾಯಿತು ಅಂದನು. ಇವರೆಲ್ಲ ಬಂದು ಒತ್ತಾಯ ಮಾಡ್ತಾ ಇದ್ದಾರೆ, ನೀನು ಯಾಕೆ ಆ ರೀತಿಯಾಗಿ ಬರೆದೆ? ಆತನು ಯಹೂದ್ಯರ ಅರಸನಂತಲ್ಲ, ಯಹೂದ್ಯನ ಅರಸನು ನಾನೇ ಅಂತ ಹೇಳಿಕೊಂಡವನಂತೇಳಿ ಅದನ್ನು ತಿದ್ದಿ ಬರಿ ಅಂತೇಳಿ ಪಿಲಾತನ ಹತ್ರ ಎಲ್ಲರೂ ಬಂದು ಹೇಳ್ತಾ ಇದ್ದಾರೆ. ಅದಕ್ಕೆ ಪಿಲಾತನ ಹೇಳ್ದ, ನಾನು ಬರೆದದ್ದು ಬರೆದಾಯಿತು ಅಂತ. ನೋಡಿ, ಯೋಚನೆ ಮಾಡಿರಿ, ಪಿಲಾತನು ಒಬ್ಬ ಅರಸನೂ ಕೂಡ ಅಲ್ಲ. ರೋಮ್ ಸಾಮ್ರಾಜ್ಯದಲ್ಲಿ 4 ರೀತಿಯಾದಂಥ ಅರಸರುಗಳು ಅವತ್ತು ಆಳ್ವಿಕೆ ಮಾಡ್ತಾಯಿದ್ರು. ಮೊದಲನೇದಾಗಿ ಔಗುಸ್ತ ಚಕ್ರವರ್ತಿ, ಎರಡನೇದಾಗಿ ತಿಬೇರಿಯ ಚಕ್ರವರ್ತಿ, ಮೂರನೇದು ಕ್ಲೌದ್ಯ ಚಕ್ರವರ್ತಿ, 4 ನೀರೋ ಚಕ್ರವರ್ತಿ. ಇವರೇ ಅರಸರುಗಳಾಗಿದ್ದರು, ಚಕ್ರವರ್ತಿಗಳಾಗಿದ್ದರು. ಪಿಲಾತನು ಒಬ್ಬ ದೇಶಾಧಿಪತಿ ಅಷ್ಟೇ. ಆ ರೋಮ್ ದೇಶಾಧಿಪತಿಗಳಲ್ಲಿ ಫೆಲಿಕ್ಸ್ ಕೂಡ ಒಬ್ಬ ದೇಶಾಧಿಪತಿ ಆಗಿದ್ದ, ಫರ್ಕೆಯ ಪೆಸ್ತ ಒಬ್ಬ ದೇಶಾಧಿಪತಿ ಆಗಿದ್ದ, ಪಿಲಾತ ಕೂಡ ಒಬ್ಬ ದೇಶಾಧಿಪತಿ ಆಗಿದ್ದ. ಈ ಒಬ್ಬ ಅರಸನೂ ಅಲ್ಲ ಆತನ, ಒಂದು ದೇಶಾಧಿಪತಿ ಹೇಳ್ತಾ ಇದ್ದಾನೆ ನಾನು ಬರೆದದ್ದು ಬರೆದಾಯಿತು ಅಂದರೆ. ಹಾಗಾದ್ರೆ ಯೋಚನೆ ಮಾಡಿ, ಒಬ್ಬ ದೇಶಾಧಿಪತಿ ಹೇಳಿದ್ದು ಬರೆದದ್ದೇ ಬರೆದಾಯಿತು, ಅದನ್ನು ಅಳಿಸೋಕ್ಕೆ ಯಾರಿಂದ ಆಗಲ್ಲ ಅಂತಂದರೆ ನಮ್ಮನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತ ನಿಮ್ಮ ವಿಷಯವಾಗಿ ನಮ್ಮ ವಿಷಯವಾಗಿ ಬರೆದಿಟ್ಟಂಥ ಸ್ತೋತ್ರ ಈ ವಾಕ್ಯಗಳು ನಮ್ಮ ಮೇಲಿರ್ತಕ್ಕಂಥ ಈ ವಾಗ್ದಾನ ಏನೆಲ್ಲ ಬರೆದಿದ್ದಾನಲ್ಲ, ಅದು ಬರೆದಿದ್ದು ಬರೆದಾಯಿತು, ಯಾರಿಂದ ಕೂಡ ಅದು ಅಳಿಸೋದಕ್ಕೆ ಸಾಧ್ಯವಿಲ್ಲ. ಆಮೇನ್. ಕೆಲವರು ಸಮಸ್ಯೆಗಳು ಬಂದಾಗ, ಕಷ್ಟಗಳು ಬಂದಾಗ ಹೇಳ್ಕೊತಾರೆ, ಅಯ್ಯೋ ನಮ್ಮ ಹಣೆ ಬರ ಸರಿ ಇಲ್ಲ ರೀ, ನಮ್ಮ ಹಣೆ ಬರಕ್ಕೆ ಹೊಣೆ ಯಾರು ಅಂತ. ಪ್ರಿಯರೇ, ನಾನು ಹೇಳ್ತಾ ಇದ್ದೀನಿ, ಕ್ರಿಸ್ತನು ನಮ್ಮ ಹಣೆ ಬರವನ್ನು ಚೆನ್ನಾಗಿ ರೂಪಿಸಿದ್ದಾನೆ, ಚೆನ್ನಾಗಿ ಬರೆದಿಟ್ಟಿದ್ದಾನೆ. ಸೊ ನಾನು ನಿಮ್ಮ ವಿಷಯವಾಗಿ ಆಲೋಚನೆ ಮಾಡ್ತಾ ಇರುವುದು ಅದು ಒಳ್ಳೆಯ ಆಲೋಚನೆ, ನಿರೀಕ್ಷೆ ಇರಲಿ, ಅದು ಹಿತಕರವಾದ ಆಲೋಚನೆ, ಅದು ಅಹಿತಕರವಾದ ಆಲೋಚನೆ ಅಲ್ಲ ಅಂತೇಳಿ ಯೆರೆಮೀಯ 29:11 ನಾವು ನೋಡ್ತೀವಿ ಪ್ರಿಯರೇ. ಸೊ ಹಾಗಾದರೆ ಯೇಸು ಕ್ರಿಸ್ತನು ನಮಗೇನು ಈ ವಾಕ್ಯದಲ್ಲಿ ನಮ್ಮ ವಿಷಯವಾಗಿ, ನಮ್ಮ ಸೇವೆ ವಿಷಯವಾಗಿ, ನಮ್ಮ ಕುಟುಂಬದ ವಿಷಯವಾಗಿ, ನಮ್ಮ ಭವಿಷ್ಯದ ವಿಷಯವಾಗಿ ಬರೆದಿದ್ದಾನಲ್ಲ, ಅದು ಬರೆದದ್ದು ಬರೆದಾಯಿತು. ಇವತ್ತು ನಮ್ಮ ಸ್ಟ್ಯಾಂಡರ್ಡ್, ಕ್ರಿಶ್ಚಿಯಾನಿಟಿಯ ವಿಶ್ವಾಸಿಗಳ ಸ್ಟ್ಯಾಂಡರ್ಡ್ ಅದೇ. ಕ್ರಿಸ್ತನ ನಮ್ಮ ವಿಷಯವಾಗಿ ಇಲ್ಲಿ ಏನು ಬರೆದಿದ್ದಾನೋ ಅದೇ ಬರೆದಿದ್ದು ಬರೆದಾಯಿತು. ಆ ಒಂದು ಸ್ಟ್ಯಾಂಡರ್ಡ್ ಮಟ್ಟದಿಂದ ನಾವು ಕೆಳಗಿಳಿಬಾರ್ದು. ಸೊ ಹಾಗಾದರೆ ಈ ಸತ್ಯವೇದದಲ್ಲಿ ನಮ್ಮನ್ನು ಕುರಿತು ಏನೆಲ್ಲ ಆ ರೀತಿಯಾಗಿ ಬರೆದಿದ್ದಾನಲ್ಲ, ಅದನ್ನು ನಾವು ಸ್ವೀಕರಿಸಬೇಕು. ಇವತ್ತಿನ ಪರಿಸ್ಥಿತಿ ಏನೇ ಆಗಿರ್ಬೋದು, ಆದರೆ ಆ ವಾಕ್ಯದಲ್ಲಿ ಏನು ನಮ್ಮನ್ನು ಕುರಿತು ಬರೆದಿದ್ದಾನಲ್ಲ ಅದನ್ನೇ ನಾವು ಉಚ್ಚರಿಸಬೇಕು, ಅದನ್ನೇ ವಿಶ್ವಾಸ ಅರಿಕೆ ಮಾಡಬೇಕು, ಅದನ್ನೇ ಕನ್ಫ್ಯೂಸ್ ಮಾಡ್ತಾ ಇರಬೇಕು, ಅದನ್ನೇ ಅರಿಕೆ ಇಡಬೇಕು. ಆಗಲೇ ನಾವು ಎಲ್ಲ ವಿಷಯಗಳು ಜಯಿಸೋದಕ್ಕೆ ಸಾಧ್ಯ ಪ್ರಿಯರೇ. ಅದಕ್ಕೆಲ್ಲ ನೋಡ್ತಾ ಇದ್ದೀವಿ, ಕ್ರಿಸ್ತ ನಂಬಿಕೆ ನಮಗೆ ಬಹಳ ಮುಖ್ಯ. ನಮಗೆ ಲೋಕ ಏನು ಹೇಳ್ತದೆ, ಡಾಕ್ಟರ್ ರಿಪೋರ್ಟ್ ಏನು ಹೇಳ್ತದೆ, ಪರಿಸ್ಥಿತಿಗಳು ಏನಾಗ್ತದೆ, ಪರಿಸರ ಏನು ಹೇಳ್ತಾ ಇದೆ, ಸೊ ನನಗೆ ನಾನೇ ಏನು ನೋಡ್ಕೋತ ಅದು ಮುಖ್ಯ ಅಲ್ಲ. ನನ್ನ ವಿಷಯವಾಗಿ ಯೇಸು ಸ್ವಾಮಿ ಏನು ಸತ್ಯವೇದದಲ್ಲಿ ಬರೆದಿದ್ದಾನಲ್ಲ ಅದು ಬರೆದದ್ದು ಬರೆದಾಯಿತು. ಈ ಕ್ರಿಸ್ತ ನಂಬಿಕೆ ನಮ್ಮಲ್ಲಿ ವೃದ್ಧಿ ಆಗಬೇಕು ಪ್ರಿಯರೇ. ಸೊ ಅದಕ್ಕೆ ಈ ನಮಗೆ ನಂಬಿಕೆ ಯಾವ ರೀತಿ ವೃದ್ಧಿ ಆಗ್ತದೆ, ನಾನು ಹೇಳಿದಾಗೆ ರೋಮರ್ 10:17 ವಾರ್ತೆಯೇ ನಂಬಿಕೆಗೆ ಆಧಾರ. ಸೊ ವಾಕ್ಯವನ್ನು ಕೇಳ್ತಾ ಆ ವಾಕ್ಯ ನಮ್ಮಲ್ಲಿ ನಂಬಿಕೆಯನ್ನು ವೃದ್ಧಿ ಮಾಡುವಂಥದ್ದಾಗಿದೆ. ಒಂದು ಸಾಧಾರಣ ಒಂದು ದೇಶಾಧಿಪತಿ ಬರೆದಿದ್ದಂಥ ಮಾತೆ ಅಳಿಸೋಕ್ಕಾಗಿಲ್ಲ, ಬರೆದಿದ್ದು ಬರೆದಾಯಿತು ಅಂತ ಹೇಳ್ತಾನೆ. ಅಂದರೆ ನನ್ನನ್ನು ಸೃಷ್ಟಿ ಮಾಡಿದ, ಅಖಿಲಾಂಡವನ್ನು ಸೃಷ್ಟಿ ಮಾಡಿದಂಥ ಸರ್ವ ಸೃಷ್ಟಿಕರ್ತನಾದ ಸರ್ವಶಕ್ತನಾದ ದೇವರು ಏನೆಲ್ಲ ನಮಗೆ ಬರೆದಿದ್ದಾನಲ್ಲ ಅದು ಯಾರ ಕೈಯಿಂದ ಕೂಡ ಅಳಿಸೋದಕ್ಕೆ ಸಾಧ್ಯವಿಲ್ಲ. ಯಾವುದೇ ಶತ್ರುಗಳ ಕೈಯಿಂದ, ಯಾವುದೇ ಮಾಟಮಂತ್ರಗಳಿಂದ, ಯಾವುದೇ ಸೈತಾನ ಹೋರಾಟಗಳಿಂದ, ತಂತ್ರಗಳಿಂದಲೂ ಕೂಡ ನಮಗೆ ಯೇಸು ಸ್ವಾಮಿ ಏನು ಬರೆದಿಟ್ಟಿದ್ದಾನೆ ಆ ಸ್ಟ್ಯಾಂಡರ್ಡು, ಅದರಿಂದ ನಮ್ಮನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಪ್ರಿಯರೇ. ಸೊ ಈಗ ನಾವೇನು ಮಾಡಬೇಕಂದ್ರೆ, ನಮ್ಮನ್ನು ಕುರಿತು ಏನು ಬರೆದಿಟ್ಟಿದ್ದಾನೆ ಅದನ್ನೇ ನಾವು ನುಡಿತಾ ಇರಬೇಕು, ಅದನ್ನೇ ಧ್ಯಾನಿಸ್ತಾ ಇರಬೇಕು, ಅದನ್ನು ಕನ್ಫ್ಯೂಸ್ ಮಾಡಬೇಕು, ಅದನ್ನು ವಿಶ್ವಾಸ ಅರಿಕೆ ಮಾಡ್ತಾ ಇರಬೇಕು. ಆಗಲೇ ನಾವು ಜಯ ಹೊಂದೋದಕ್ಕೆ ಸಾಧ್ಯ. ಇದ್ಮೇಲೆ ನಮ್ಮನ್ನು ಕುರಿತಾಗಿ ಏನು ನಮ್ಮ ಭವಿಷ್ಯವನ್ನು ದೇವರು ರೂಪಿಸಿ ಈ ಸತ್ಯವೇದದಲ್ಲಿ ಬರೆದಿದ್ದಾನೆ ಅನ್ನೋದ್ರಿಂದ ಕೆಲವೊಂದು ವಿಷಯಗಳನ್ನು ನಿಮಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದಾಗಿ ದೇವರು ಸತ್ಯವೇದದಲ್ಲಿ ನಮ್ಮನ್ನು ಕುರಿತು ಬರೆದಿರುವಂಥ ಒಂದು ವಿಷಯ, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀವು ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ಪ್ರೈಸ್ ದ ಲಾರ್ಡ್. ಅನೇಕರ ಸಮಸ್ಯೆ ಇವತ್ತು ಏನಂದರೆ ಸಾಲ ಮಾಡ್ಕೊಂಬಿಟ್ಟಿರೋದು. ಬಟ್ ದೇವರ ವಾಕ್ಯದಲ್ಲಿ ಬರೆದದ್ದು ಬರೆದಾಯಿತು, ನಾವು ಸಾಲ ತೆಗೆದುಕೊಳ್ಳುವವರಲ್ಲ, ಸಾಲ ಕೊಡ್ತೀವಿ ಅಂತೇಳಿ ಧರ್ಮೋಪದೇಶ ಕಾಂಡ 28:12. ಅದು ಯಾಕೆ ಇವತ್ತು ನಾವು ಸಾಲ ಮಾಡ್ಕೊಂಡಿದ್ದೀವಿ ಅಂದರೆ, ಈ ವಾಕ್ಯದಲ್ಲಿ ನಮ್ಮನ್ನು ಕುರಿತು ಏನು ದೇವರು ಬರೆದಿಟ್ಟಿದ್ದಾನಲ್ಲ, ಇದು ಬರೆದಿದ್ದು ಬರೆದಾಯಿತು ಅನ್ನೋದ ಮೇಲೆ
ಆ ಕ್ರಿಸ್ತ ನಂಬಿಕೆಯಲ್ಲಿ ಯೇಸು ಸ್ವಾಮಿ ನಮ್ಮನ್ನು ಕುರಿತಾಗಿ ಬರೆದಿಟ್ಟಂಥ ವಿಲ್ಲು, ಈ ಒಂದು ಆಶೀರ್ವಾದದಲ್ಲಿ ನಮಗೆ ನಂಬಿಕೆ ಇಲ್ಲದೇ ಇರೋದ್ರಿಂದ ಇವತ್ತೇನು ಮಾಡಿದ್ದೀವಿ, ನಾವು ಸಾಲ ತೆಗೆದುಕೊಂಡಿದ್ದೀವಿ. ವಾಕ್ಯ ಕ್ಲಿಯರಾಗಿ ಹೇಳ್ತಾ ಇದೆ, ನೀನು ಸಾಲ ತೆಗೆದುಕೊಳ್ಳುವುದಿಲ್ಲ, ಸಾಲ ಕೊಡ್ತೀಯ ಅಂತೇಳಿ. ಸೊ ಹಾಗಾದರೆ ನಾವು ಯಾಕೆ ಸಾಲ ಮಾಡಿದ್ದೀವಿ ಅಂತ ಹೇಳಿದ್ರೆ, ಈ ವಾಕ್ಯವನ್ನಲ್ಲಿ ನಮಗೆ ನಂಬಿಕೆ ಇಲ್ಲ. ಈ ವಾಕ್ಯದ ಎಲ್ಲೋ ಕ್ರಿಸ್ತನ ನಂಬಿಕೆ ನಮಗೆ ಕೊರತೆ ಆಗಿದ್ದರಿಂದ ನಾವೇನು ಮಾಡ್ತಾಯಿದ್ದೀವಿ, ಅನೇಕರು ಸಾಲ ಮಾಡ್ಕೊಂಡಿದ್ದೀವಿ. ಕೆಲವರು ಹೇಳ್ತಾರೆ, ಸಾಲ ಮಾಡಿ ನಾನು ಸಭೆ ಕಟ್ಟಿದೆ, ಸಾಲ ಮಾಡಿ ನಾ ಆ ಕಾರ್ಯ ಮಾಡಿದೆ. ಇದೆಲ್ಲ ಸಾಲ ಮಾಡಿ ನಾವು ಮಾಡೋದ್ರಿಂದ ದೇವ್ರಿಗೆ ಅದು ಪ್ರೀತಿನ, ದೇವ್ರಿಗೆ ಮೆಚ್ಚುತ್ತಾನ? ದೇವ್ರ ವಾಕ್ಯದಲ್ಲಿ ಕ್ಲಿಯರಾಗಿ ಬರೆದಿದ್ದು ಬರೆದಾಯಿತು. ಸಾಲ ತೆಗೆದುಕೊಳ್ಳುವುದಿಲ್ಲ, ಸಾಲವನ್ನು ಕೊಡ್ತೀಯ ಅಂತ. ಹಾಗಾದರೆ ಸಭೆ ಕಟ್ಟೋದಕ್ಕೆ ಕೆಲವರು ಹೇಳ್ತಾರೆ, ಸಾಕ್ಷಿ ನುಡಿತಾರೆ. ಒಂದು ಸೇವಕರು ಸಾಕ್ಷಿ ಹೇಳ್ತಾ ಇದ್ದಾರೆ ವೇದಿಕೆಯಲ್ಲಿ ನಿಂತ್ಕೊಂಡು, ನಿಮಗೆ ಎಷ್ಟು ಸಾಲ ಇದೆ? ಲಕ್ಷಗಟ್ಟಲೆ ಸಾಲ ಇದೆಯಾ? ನನಗೆ ಕೋಟಿ ಇದೆ ಅಂತ ಇದ್ದಾರೆ. ಆ ಕೋಟಿ ಸಾಲ ನಾನು ಯಾಕೆ ಮಾಡಿದೆ? ಸೇವೆ ಮಾಡೋದಕ್ಕೆ ನಾನು ಸಾಲ ಮಾಡಿದೆ, ಸಭೆ ಕಟ್ಟಡ ಕಟ್ಟೋದಕ್ಕೆ ನಾನು ಸಾಲ ಮಾಡಿದೆ ಅಂತಾನೆ. ದೇವರು ಇಲ್ಲಿ ಹೇಳ್ತಾ ಇದ್ದಾನೆ, ನನ್ನ ಮಕ್ಕಳು ಯಾರು ಸಾಲ ತೆಗೆದುಕೊಳ್ಳೋದು, ಸಾಲ ಕೊಡ್ತಾರೆ ಅಂತೇಳಿ. ಬಟ್ ಇವರೇನು ಮಾಡಿದ್ದಾರೆ, ಸಾಲ ತೊಗೊಂಡು ಆಲಯ ಕಟ್ಟಿದೆ ಅಂತಾರೆ. ಸಾಲ ತೊಗೊಂಡು ನಾನು ಇದು ಮಾಡಿದೆ, ಸಾಲ ತೊಗೊಂಡು ಆ ಕಾರ್ಯ ಮಾಡಿದೆ. ದೇವರ ವಾಕ್ಯದಲ್ಲಿ ಕ್ಲಿಯರಾಗಿ ಬರೆದಾಯಿತು, ಸಾಲ ನೀವು ಕೊಡ್ತಿರೋ ಹೊರತು ಸಾಲ ತೆಗೆದುಕೊಳ್ಳೋದಿಲ್ಲ ಅಂತ. ಯಾಕೆ ಇವತ್ತು ನಾವು ಸಾಲ ಮಾಡ್ಕೊಂಡಿದ್ದೀವಿ ಅಂತಂದರೆ, ಈ ಒಂದು ಕ್ರಿಸ್ತನ ನಂಬಿಕೆ, ಯೇಸು ನಮ್ಮನ್ನು ಕುರಿತಾಗಿ ಹೇಳಿದಂಥ ಸಾಲ ನೀವು ತೆಗೆದುಕೊಳ್ಳೋದಿಲ್ಲ, ಸಾಲ ಕೊಡ್ತೀರಂತೇಳಿ ಆ ಒಂದು ವಾಕ್ಯದಲ್ಲಿ ನಮಗೆ ನಂಬಿಕೆ ಎಲ್ಲೋ ಕೊರತೆ ಆಗಿದ್ದರಿಂದ ಇವತ್ತು ನಾವು ಸಾಲ ಮಾಡ್ಕೊಂಡಿದ್ದೀವಿ. ಅನೇಕರು ಬಡ್ಡಿಗೆ ಬಡ್ಡಿ, ಚಕ್ರಬಡ್ಡಿ ಕಟ್ತಾಯಿದ್ದೀರ. ಯೋಚನೆ ಮಾಡಿ, ದೇವರ ನಮಗೆ ವಾಗ್ದಾನ ಇದೆ, ನನ್ನ ಮಕ್ಕಳು ತಮ್ಮ ಕಷ್ಟಾರ್ಜಿತ ಫಲವನ್ನು ಅವರು ಅನುಭವಿಸ್ತಾರೆ ಅಂಥೇಳಿ. ದೇವರ ಸೇವಕರು, ದೇವರ ವಿಶ್ವಾಸಿಗಳು, ದೇವರ ಮಕ್ಕಳು ನಾವು ತಗೊಂಡಂಥ ಆ ಹಣಕ್ಕೆ ಬಡ್ಡಿ ಕಟ್ತಾಯಿದ್ದೀವಿ ಅಂದರೆ ಎಲ್ಲೋ ನಮ್ಮ ಕಷ್ಟಾರ್ಜಿತ ಫಲ ಸೋರಿಕೆ ಆಗ್ತಾಯಿದೆ. ಶತ್ರು ನುಂಗ್ತಾ ಇದ್ದಾನೆ, ಶತ್ರು ತಿಂತಾ ಇದ್ದಾನೆ. ಇದು ದೇವರ ಚಿತ್ತನ? ಇದರಲ್ಲಿ ದೇವರಿಗೆ ಮಹಿಮೆ ಬರ್ತದಾ? ಇದರಲ್ಲಿ ದೇವರಿಗೆ ಪ್ರಿಯವಾಗಿದೆಯಾ? ಇಲ್ಲ. ಸಾಲ ಮಾಡೋದೇ ತಪ್ಪು, ಅದರಲ್ಲೂ ನಾವು ಬಡ್ಡಿ ಕಟ್ಟೋದು ಇನ್ನೂ ಕೂಡ ತಪ್ಪು. ಎಲ್ಲ ನಮ್ಮ ಕಷ್ಟಾರ್ಜಿತ ಫಲವನ್ನು ಶತ್ರು ತಿಂತಾ ಇದ್ದಾನೆ. ಇದರಲ್ಲಿ ಏನು ಸಾಕ್ಷಿ? ನನಗೂ ಕೂಡ ಸಾಲ ಇದೆ ಅಂತ ಕೆಲವರು ಹೇಳ್ಕೊತಾರೆ. ಬಟ್ ಯಾಕೆಂದರೆ, ಸೊ ಯಾವಾಗ ದೇವರು ನಮಗೇನು ಬರೆದಿಟ್ಟಿದ್ದಾನೆ, ಈ ಸ್ಟ್ಯಾಂಡರ್ಡನ್ನು ನಾವು ನಿಂತ್ಕೊಂಡು ಅದನ್ನು ವಿಶ್ವಾಸ ಅರಿಕೆ ಮಾಡಿ ಅದರಲ್ಲಿ ನಾವು ಜಯಿಸಿದಾಗ ಅದು ದೇವರಿಗೆ ಮಹಿಮೆಯನ್ನು ತರುವಂಥದ್ದಾಗಿದೆ ಹೊರತು ಈ ವಾಕ್ಯಕ್ಕೆ ವಿರೋಧವಾಗಿ. ಯಾಕಂದರೆ ಜ್ಞಾನೋಕ್ತಿ 3:5 ವಚನದಲ್ಲಿ ಬರೆಯಲ್ಪಟ್ಟಿದೆ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ನೀನೆಲ್ಲ ಮಾರ್ಗದಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನು ಅದನ್ನು ಸರಾಗ ಮಾಡ್ತಾನೆ ಅಂತೇಳಿ. ಕೆಲವು ಬೋಧಕರು ಕೂಡ ನಮ್ಮನ್ನು ಆತ್ಮೀಕದಲ್ಲಿ ನಡೆಸಿದಂಥ ಆತ್ಮಿಕ ತಂದೆಗಳು ಕೂಡ ತಪ್ಪು ಮಾಡಿದ್ದಾರೆ. ವೇದಿಕೆಯಲ್ಲಿ ನಿಂತಾಗ ವಿಶ್ವಾಸದ ಬಗ್ಗೆ ಮಾತಾಡ್ತಾರೆ, ಮತ್ತು ಕೆಳಗೆ ಇಳಿದು ಹೋದಾಗ ಸಮಸ್ಯೆ ಬಂದಾಗ ಅನ್ಯ ಜನಗಳ ಮಧ್ಯದಲ್ಲಿ ಕೈಯೊಡ್ಡಿ ಸಾಲ ತಗೊಂಡಿದ್ದಾರೆ. ಎಲ್ಲಿ ಕ್ರಿಸ್ತ ನಂಬಿಕೆ ಎಲ್ಲೂ ಹೋಯಿತು? ದೇವರು ಹೇಳ್ತಾ ಇದ್ದಾನೆ, ಈ ಕ್ರಿಸ್ತ ನಂಬಿಕೆಯಲ್ಲಿ ನಾವು ಅಭಿವೃದ್ಧಿ ಆಗಬೇಕಂತೇಳಿ. ಅದಕ್ಕೆ ಪೌಲಲ್ಲಿ ಹೇಳ್ದ, ಕ್ರಿಸ್ತ ನಂಬಿಕೆ ಆ ಕೊರತೆ ನೀಗುವುದಕ್ಕೆ ಹಗಲಿರುಳು ದೇವರನ್ನು ನಾನು ಅತ್ಯಂತವಾಗಿ ಬೇಡ್ತೇನಂತೆ. ಥೆಸಲೋನಿಕ ಸಭೆ ಕ್ರಿಸ್ತ ನಂಬಿಕೆಯಲ್ಲಿ ಇರಲಿಲ್ಲಂತೆ. ಇವತ್ತು ಎಷ್ಟು ಸಭೆಗಳಲ್ಲಿ, ಎಷ್ಟು ವಿಶ್ವಾಸಿಗಳು, ಎಷ್ಟು ಸೇವಕರು ಕ್ರಿಸ್ತ ನಂಬಿಕೆ ಇಲ್ಲದೆ ಸ್ವಬುದ್ಧಿಯಲ್ಲಿ ಜೀವಿಸ್ತಾ ಇದ್ದಾರೆ. ಸಮಸ್ಯೆ ಬಂದಾಗ ಓಡೋಗಿ ಸಾಲ ತಗೋತಾರೆ, ಸಾಲಕ್ಕೆ ಬಡ್ಡಿ ಕಟ್ತಾರೆ, ಬಡ್ಡಿಗೆ ಬಡ್ಡಿ, ಚಕ್ರ ಬಡ್ಡಿ ಕಟ್ತಾರೆ. ಆಮೇಲೆ ಹೇಳ್ತಾರೆ, ಸೊ ನಾನು ಅನೇಕ ಕಷ್ಟದಲ್ಲಿ ಆದೋಗಿದ್ದೀನಿ, ದೇವರೇ ನನ್ನ ಬಿಡಿಸು ಅಂದರೆ, ದೇವರು ಆಲ್ರೆಡಿ ಇಟ್ ಈಸ್ ರಿಟನ್, ನಿನ್ನ ಬಗ್ಗೆ ಬರೆದಿದ್ದಾನೆ, ನೀನು ಸಾಲ ತೆಗೆದುಕೊಳ್ಳದೆ ಸಾಲ ಕೊಡ್ತೀಯ ಅಂತೇಳಿ. ನಾವು ಆ ಸಮಸ್ಯೆ ಬಂದಾಗ ಅಲ್ಲಿ ನಿಂತ್ಕೊಳ್ಳದೆ, ದೇವರನ್ನು ಆತ್ಕೊಳ್ಳದೆ, ನಮ್ಮ ಸ್ವಬುದ್ಧಿಯನ್ನು ಆಧಾರ ಮಾಡ್ಕೊಂಡಿದ್ದರಿಂದ ಇವತ್ತು ಅನೇಕರು ಸಾಲ ಎಂಬ ಸಮಸ್ಯೆಗೆ ಬಿದ್ದುಕೊಂಡಿದ್ದಾರೆ ಪ್ರಿಯರೇ. ಆದರೂ ಕೂಡ ದೇವರು ಕೃಪೆಯುಳ್ಳವನು. ಒಂದು ವೇಳೆ ನೀವು ಈ ವಾಕ್ಯದ ಒಂದು ಸ್ಟ್ಯಾಂಡರ್ಡ್ ಅಂದರೆ ಕ್ರಿಸ್ತ ನಂಬಿಕೆ ಇಲ್ಲದೆ ನೀವು ಇದ್ದಿರ್ಬೋದು, ಆದರೆ ಇವತ್ತಿಂದ ನೀವು ನಂಬ್ರಿ, ನಿಮ್ಮ ವಿಷಯವಾಗಿ ಬರೆದಾಯಿತು. ಧರ್ಮೋಪದೇಶ ಕಾಂಡ 28:12 ನನ್ನ ವಿಷಯವಾಗಿ ದೇವರು ಬರೆದಾಯಿತು, ನಾನು ಸಾಲ ಕೊಡ್ತೀನಿ ಹೊರತು ಸಾಲ ತೆಗೆದುಕೊಳ್ಳಲ್ಲ ಎಂಬ ಒಂದು ದೃಢವಾದ ತೀರ್ಮಾನಕ್ಕೆ ಇವತ್ತು ನೀವು ಬರಬೇಕು. ಒಂದು ವೇಳೆ ನೀವು ಸಾಲ ಮಾಡಿದರೂ ಕೂಡ ದೇವರು ಯಾರಿಗೆ ಸಹಾಯ ಮಾಡ್ತಾನೆ, ಯಾರಿಗೆ ವಾಗ್ದಾನ ನೆರವೇರಿಸ್ತಾನೆ ಅಂದರೆ ಇವತ್ತಿಂದ ನೀವೊಂದು ತೀರ್ಮಾನ ಮಾಡಬೇಕು. ನಾನು ಕೂಡ ಅನೇಕ ವರ್ಷಗಳಿಂದ ಕೆಲವೊಂದು ಸಾಲಗಳು ಮಾಡ್ಕೊಂಡು ಅದು ತೀರ್ಸೋಕ್ಕಾಗದೆ ಭಾಳ ಸಮಸ್ಯೆಯಲ್ಲಿ ಬಡ್ಡಿ ಕಟ್ತಾಯಿದ್ದೆ. ಆ ಸಮಯದಲ್ಲಿ ಒಂದು ಪಾಸ್ಟಮ್ಮ, ನಮ್ಮ ಆತ್ಮಿಕ ತಾಯಿ ಬಂದು ನಮ್ಮ ಮನೆಯಲ್ಲಿ ಉಪವಾಸ ಪ್ರಾರ್ಥನೆ ನಡೆಸ್ತಾಯಿದ್ರು. ಉಪವಾಸ ಪ್ರಾರ್ಥನೆ ನಡೆಸಿದಾಗ ದೇವರು ಅವ್ರ ಜೊತೆ ಮಾತಾಡಿ ನನಗೆ ಒಂದು ಪ್ರವಾದನೆಯಾಗಿ ಒಂದು ಮಾತು ಹೇಳಿದ್ರು, ತಮ್ಮ ಇನ್ನು ಮುಂದೆ ನೀನು ದೇವರು ನಿನ್ನ ಎಲ್ಲ ಸಾಲ ತೀರಿಸೋದಕ್ಕೆ ಸಹಾಯ ಮಾಡ್ತಾನೆ, ಬಟ್ ನೀನೊಂದು ತೀರ್ಮಾನ ಮಾಡಬೇಕು. ಇನ್ನು ಮುಂದೆ ಇಲ್ಲಿವರೆಗೂ ಆಯಿತು, ಇನ್ನು ಮುಂದೆ ನಾನು ಸಾಲನೇ ಮಾಡೋದಿಲ್ಲ ಅಂಥೇಳಿ ನೀನು ಮೊದಲು ಒಂದು ತೀರ್ಮಾನ ಮಾಡು, ದೇವರ ಹತ್ರ ಅರಿಕೆ ಮಾಡಿ ಪ್ರಾರ್ಥನೆ ಮಾಡು, ಅದ ನಂತರ ದೇವರು ನಿನ್ನ ವಿಷಯದಲ್ಲಿ ಸಹಾಯ ಮಾಡ್ತಾನೆ ಅಂತ. ಅವತ್ತು ನಾನು ದೇವರಲ್ಲೊಂದು ತೀರ್ಮಾನ ಮಾಡಿದೆ, ದೇವರೇ ಇನ್ಮೇಲೆ ನಾನು ಸಾಲ ಮಾಡೋದಿಲ್ಲ, ದೇವರೇ ನಿನ್ನನ್ನು ಆತ್ಕೋತೀನಿ ಅಂತೇಳಿ.
ದೇವರ ಹತ್ರ ಒಡಂಬಡಿಕೆ ಮಾಡ್ಕೊಂಡ್ಮೇಲೆ ಅಲ್ಲಿಂದ ಅದ್ಭುತಕರವಾಗಿ ನನ್ನೆಲ್ಲ ಸಾಲವನ್ನು ತೀರಿಸೋದಕ್ಕೆ ದೇವರು ಕೃಪೆ ಕೊಟ್ಟ ಪ್ರಿಯರೇ. ಇವತ್ತು ನೀವು ಸಾಲನೂ ಮಾಡಿ ಈ ವಾಗ್ದಾನವನ್ನು ಕೇಳಿ ಮತ್ತೆ ನೀವು ಸ್ವಬುದ್ಧಿಲಿ ಹೋದರೆ ದೇವರು ಯಾವ ರೀತಿ ಸಹಾಯ ಮಾಡೋಕ್ಕೆ ಸಾಧ್ಯ ಹೇಳ್ರಿ? ಸಾಧ್ಯನೇ ಇಲ್ಲ. ಸೊ ನಾವು ಏನು ಮಾಡಬೇಕು? ಹೌದು ದೇವರೇ, ನನ್ನ ವಿಷಯದಲ್ಲಿ ನೀನು ಬರೆದಿರೋದು ನನ್ನ ಸ್ಟ್ಯಾಂಡರ್ಡ್ ಇದೆ, ನಾನು ಸಾಲ ತೆಗೆದುಕೊಳ್ಳೋನಲ್ಲ, ಸಾಲ ಕೊಡುವವನು. ಆದರೆ ಇವತ್ತು ಸಾಲದಲ್ಲಿ ಇದ್ದೀನಿ, ನಿನ್ನ ವಾಕ್ಯಕ್ಕೆ ನಾನು ಅವಿಧೇಯನಾಗಿ ನಡೆದಿದ್ದರಿಂದ ಇವತ್ತು ಸಮಸ್ಯೆಗೆ ಸಿಕ್ಕಿಕೊಂಡಿದ್ದೀನಿ. ಇವತ್ತು ನಾನೊಂದು ತೀರ್ಮಾನ ಮಾಡ್ತೀನಿ, ಇನ್ನು ಮುಂದೆ ನಾನು ಸಾಲ ಮಾಡೋದಿಲ್ಲ ಅಂಥೇಳಿ ನೀವು ಅಲ್ಲಿ ನಿಂತರೆ ಖಂಡಿತವಾಗಿ ದೇವರು ಏನು ಮಾಡ್ತಾನೆ? ಧರ್ಮೋಪದೇಶ ಕಾಂಡ 28:12 ವಾಗ್ದಾನ ನಿಮ್ಮ ಜೀವಿತದಲ್ಲಿ ನೆರವೇರಿಸ್ತಾನೆ. ನೀವು ಯಾವತ್ತಿಗೂ ಸಾಲ ತೆಗೆದುಕೊಳ್ಳೋರಲ್ಲ, ಸಾಲ ಕೊಡುವವರಾಗಿ ಮಾರ್ಪಡ್ತೀರಿ. ಎಲ್ಲ ಕ್ರೈಸ್ತರಲ್ಲಿ ಒಂದು ವೈರಾಗ್ಯ ಬಂದರೆ, ಯೇಸು ನನ್ನನ್ನು ಕುರಿತು ಬರೆದಿದ್ದಾನೆ, ನಾನು ಸಾಲ ಕೊಡುವನಾಗಿದ್ದೀನಿ, ಸಾಲ ತೆಗೆದುಕೊಳ್ಳಲಿಲ್ಲ ಅಂತ ಎಲ್ಲರೂ ಅಲ್ಲಿ ನಿಂತರೆ ಏನಾಗ್ತದೆ? ಇವತ್ತು ನಾವು ಏನು ಮಾಡ್ತೀವಿ? ಯಾರದ್ದು ಸಾಲ ತೆಗೆದುಕೊಳ್ಳೋರಲ್ಲ, ಸಾಲ ಕೊಡುವವರಾಗಿ ನಾವು ಮಾಡ್ತೀವಂತ. ಎಷ್ಟು ಜನ ಸೇವಕರು ಇದನ್ನು ತಪ್ಪು ಮಾಡ್ತಾ ಇದ್ದಾರೆ. ವೇದಿಕೆಯಲ್ಲಿಂದ ಸಾಕ್ಷಿ ಹೇಳ್ತಾ ಇದ್ದಾರೆ, ನಾನು ಸಾಲ ತೊಗೊಂಡು ಆಲಯ ಕಟ್ತೆ. ಈ ಥರ ಎಲ್ಲ ಸಾಲದಿಂದ ತೊಗೊಂಡು ಬ್ಯಾಂಕಲ್ಲಿ 2-3% ಬಡ್ಡಿ ನಾವು ತಿಂಗಳು ಬಡ್ಡಿ ಕಟ್ಟಿದ್ರೆ ಅದು ದೇವರಿಗೆ ಮಹಿಮೆ ಬರ್ತದಂತೀರಾ? ಆ ಬಡ್ಡಿ ಹಣ ಅಲ್ಲ, ನಿನ್ನ ಕಷ್ಟಾರ್ಜಿತ ಫಲವನ್ನು ನೀನು ಅನುಭವಿಸ್ತೆ ಅಂತಿದೆ. ಈ ವ್ಯರ್ಥವಾಗಿ ಈ ನಮ್ಮ ಹಣ ಎಲ್ಲ ಏನಾಗ್ತದೆ? ಸೋರಿಕೆ ಆಗಿ ಬೇರೆ ಒಂದು ಲೋಕದ ವ್ಯಕ್ತಿ ಅದನ್ನು ತಿಂದರೆ ಅದು ಶತ್ರುವಿಗೆ ಮಹಿಮೆ, ಸೈತಾನಿಗೆ ಮಹಿಮೆ, ದೇವ್ರಿಗೆ ಮಹಿಮೆ ಅಲ್ಲ ಪ್ರಿಯರೇ. ಸೊ ದೇವರು ಆ ರೀತಿ ಯಾವತ್ತಿಗೂ ನಡೆಸೋದಿಲ್ಲ. ಅನೇಕರು ಸೇವಕರೇ ಇದನ್ನು ತಪ್ಪು ಮಾಡ್ತಾ ಇದ್ದಾರೆ. ಸ್ತೋತ್ರ. ಅದಕ್ಕಾಗಿ ನಾವೇನು ಮಾಡಬೇಕಂದ್ರೆ ಕ್ರಿಸ್ತ ನಂಬಿಕೆಯಲ್ಲಿ ಆಧಾರವಾಗಿರಬೇಕು, ಕ್ರಿಸ್ತ ನಂಬಿಕೆಯಲ್ಲಿ ನಾವು ನಡಿಬೇಕು. ನನ್ನ ವಿಷಯವಾಗಿ ಬರೆದಾಯಿತು. ಅದೊಂದೇ ವಿಷಯ ಅಲ್ಲ, ಅದೇ ಧರ್ಮೋಪದೇಶ ಕಾಂಡದಲ್ಲಿ 28:7 ಬರೆದಿದೆ, ಒಂದು ಮಾರ್ಗವಾಗಿ ನಿನಗೆ ವಿರೋಧವಾಗಿ ಶತ್ರು ಬಂದರೂ 7 ಮಾರ್ಗವಾಗಿ ಓಡುತ್ತಾನೆ ಅಂತೇಳಿ. 28ನೇ ಅಧ್ಯಾಯದ 14ನೇ ವಚನದಲ್ಲಿ ಕೂಡ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀನು ಯಾರಿಗೂ ಬಾಲವಾಗದೆ ನಿನ್ನ ಶಿರಸ್ಸನ್ನಾಗಿ ನಾನು ಮಾಡ್ತೀನಿ, ನೀನು ಯಾರಿಗೂ ಅಧೀನನಾಗದೆ ನಿನ್ನನ್ನು ಶಿರಸ್ಸನ್ನಾಗಿ ನಾನು ಮಾಡ್ತೀನಿ, ನಿನ್ನ ಬಾಲವಲ್ಲ ತಲೆಯಾಗಿ ನೀನು ಮಾರ್ಪಡಿಸ್ತೀಯ ಅಂತೇಳಿ. ಹೌದು, ಈ ನಮ್ಮ ವಿಷಯವಾಗಿ ಇದು ಬರೆದಾಯಿತು. ನಾನು ಯಾರಿಗೂ ಬಾಲವಾಗಿರದೆ ಶಿರಸ್ಸಾಗಿರ್ತೀನಿ, ಯಾರಿಗೂ ಕೀಳಾಗದೆ ನನ್ನ ಮೇಲಾಗಿ ದೇವರಿಟ್ಟಿರ್ತಾನೆ. ನನಗೆ ವಿರೋಧವಾಗಿ ಒಂದು ಮಾರ್ಗವಾಗಿ ಶತ್ರು ಬಂದರೂ 7 ಮಾರ್ಗವಾಗಿ ಓಡ್ತಾನೆ ಅಂತೇಳಿ ನನ್ನ ವಿಷಯದಲ್ಲಿ ದೇವರು ಬರೆದಾಯಿತು. ಇದನ್ನು ನಾವು ಒಂದು ಅರಿಕೆಯಾಗಿ ತೆಗೆದುಕೊಂಡು ನಾವೇನು ಮಾಡಬೇಕು? ಅದನ್ನು ವಿಶ್ವಾಸ ಅರಿಕೆಯನ್ನು ಹೇಳ್ತಾ ನಾವು ಕನ್ಫ್ಯೂಸ್ ಮಾಡ್ತಾ ನನ್ನ ವಿಷಯವಾಗಿ ಬರೆದಾಯಿತು ಅಂತೇಳಿ ದೃಢವಾಗಿ ನಾವು ನಂಬಬೇಕಾದ್ರೆ ಖಂಡಿತವಾಗಿ ನಮ್ಮ ಜೀವಿತದಲ್ಲೂ ಕೂಡ ದೇವರು ನಮಗೆ ಈ ವಿಷಯದಲ್ಲಿ ಸಹಾಯ ಮಾಡ್ತಾ ನಮ್ಮೆಲ್ಲ ಸಾಲಗಳನ್ನು ತೀರಿಸಿ ನಮ್ಮನ್ನು ಸಾಲ ಕೊಡುವರಾಗಿ ದೇವರು ಮಾರ್ಪಡಿಸ್ತಾನೆ. ಹಲ್ಲೆಲೂಯಾ. ಯಾಕೆ ಇವತ್ತು ಕೊರತೆಯಲ್ಲಿದ್ದೀವಿ? ಯಾಕೆ ಇವತ್ತು ಸಮಸ್ಯೆಲಿದ್ದೀವಿ? ಸಾಲ ಮಾಡ್ಬೇಕಾದ್ರೆ ಸಂತೋಷ, ಅದನ್ನು EMI ಕಟ್ಟಬೇಕಾದ್ರೆ, ಅದು ಸಾಲ ತೀರಿಸ್ಬೇಕಾದ್ರೆ ಎಷ್ಟು ಮನಸ್ಸು ವೇದನೆ ಆಗ್ತದೆ, ಎಷ್ಟು ಸಮಸ್ಯೆಗಳು, ಎಷ್ಟು ಕಷ್ಟಗಳು ಬರ್ತದೆ. ನೋಡಿ, ಕಳೆದ ದಿವಸ ಒಂದು ಕಡೆ ಪ್ರಾಂತ್ಯಕ್ಕೆ ಒಂದು ಸೇವೆಗೆ ಹೋಗಿದ್ದೆ. ಅಲ್ಲಿ ಒಂದು ಸೇವಕರು, ಒಂದು ಪಾಸ್ಟ್ರು ಎಷ್ಟೋ ಲಕ್ಷಾಂತರ ಸಾಲ ಮಾಡಿ ಬ್ಯಾಂಕಿಂದ ಒಂದು ಜಾಗವನ್ನು ಕೊಂಡುಕೊಂಡು ನಾನು ಆಲಯ ಕೂಡ ಕಟ್ಟಿದ್ದೀನಿ ಅಂತೇಳಿ ಆಲಯ ಕೂಡ ಕಟ್ಟಿದ್ದಾರೆ, ತೋರಿಸಿದ್ರು, ಎಲ್ಲ ಆಯಿತು. ಬಟ್ ಈಗ ಪ್ರತಿ ತಿಂಗಳು ಅವರಿಗೆ ಬ್ಯಾಂಕಿಂದ ಬರ್ತಾ ಇರೋಂಥ EMI ಪ್ರತಿ ತಿಂಗಳಿಗೆ 30,000 ರೂಪಾಯಿ ಮೇಲೆ EMI ಕಟ್ಟಬೇಕಂತೆ. ಭಾಳ ಕಷ್ಟಪಡ್ತಾ ಇದ್ದಾರೆ. ಅವ್ರಿಗೆ ಅಷ್ಟು ಕಾಣಿಕೆನೂ ಬರೋದಿಲ್ಲ, ಅಷ್ಟು ಇನ್ಕಮಿಂಗ್ ಸೋರ್ಸ್ ಕೂಡ ಇಲ್ಲ ಅವರಿಗೆ. ತಿಂಗಳಿಗೆ EMI ಅಷ್ಟು ಕಟ್ಟಬೇಕು ಅಂತೇಳಿ ಭಾಳ ಕಷ್ಟಪಟ್ಟು ಒದ್ದಾಡಿ ಈಗೇನು ಮಾಡ್ತಾಯಿದ್ದಾರೆ? ಅವ್ರ ಹತ್ರ ಇರೋಂಥ ಬೇರೆ ಒಂದು ಜಾಗವನ್ನು ಮಾರಿ ಈ ಸಾಲ ತೀರಿಸ್ಕೋಬೇಕು, ಇಲ್ಲಾಂದರೆ ಭಾಳ ಕಷ್ಟ ಆಗ್ತಾಯಿದೆ ಅಂಥೇಳಿ ಇರೋ ಸ್ಥಳವನ್ನೆಲ್ಲ ಮಾರಿ ಇದನ್ನು ಹಾಕಬೇಕಂದ್ರೆ ಪ್ರತಿ ತಿಂಗಳು ಏನಾಗ್ತಾ ಇದ್ದಾರೆ? ಈ EMI ಕಟ್ಟೋಕ್ಕೆ, ಈ ಬಡ್ಡಿ ಕಟ್ಟೋದಕ್ಕೆ ಅವರು ಭಾಳ ಶ್ರಮ ಪಡ್ತಾ ಇದ್ದಾರೆ. ನೋಡಿ, ಒಂದು ಕಡೆ ದೇವರು ಕರೆದಂಥ ಕರೆಯುವಿಕೆ, ಆ ದೇವರ ಪ್ರೆಸೆನ್ಸಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ದೇವರನ್ನ ಏನೋ ಹೊಂದ್ಕೋಬೇಕಾದ ಸೇವಕರು ಇವತ್ತು ಸಾಲ ಮಾಡ್ಕೊಂಡು ಆ ಸಾಲ ತೀರಿಸೋ ವಿಷಯದಲ್ಲೇ ಭಾಳ ದುಃಖದಲ್ಲಿ, ವೇದನೆಯಲ್ಲಿ ಪ್ರತಿ ದಿವಸ ಅದ್ರ ಬಗ್ಗೆನೇ ಯೋಚನೆಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಈಗ ಶತ್ರು ಎಲ್ಲೋ ಒಂದು ಕಡೆ ನಗ್ತಾ ಇದ್ದಾನೆ, ಬಟ್ ದೇವ್ರಿಗೆ ಒಂದು ರೀತಿಯಲ್ಲಿ ದುಃಖ ಆಗ್ತಾಯಿದೆ, ವ್ಯಥೆ ಆಗ್ತಾಯಿದೆ. ನನ್ನ ಮಕ್ಕಳು ಜ್ಞಾನದ ಕೊರತೆಯಿಂದ ನಾಶ ಆಗ್ತಾ ಇದ್ದಾರಲ್ಲ. ದೇವದರ್ಶಕರಿಲ್ಲದಿರುವಲ್ಲಿ ಜನರು ಅಂಕೆ ಮೀರ್ತಾರಂತೆ. ಏನು ದರ್ಶನ? ದೊಡ್ಡ ದರ್ಶನ ಅಲ್ಲ. ಈ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ವಾಕ್ಯದ ಸ್ಟ್ಯಾಂಡರ್ಡಲ್ಲಿ ಪ್ರತಿಯೊಬ್ಬ ಸೇವಕರು ಇದು ನುಡಿಬೇಕು. ನನ್ನ ವಿಷಯವಾಗಿ ಬರೆದಾಯಿತು, ಅಲ್ಲಿ ನಿಲ್ಲಬೇಕು. ಸಮಸ್ಯೆ ಬಂದಾಗ ಅಲ್ಲಿ ನಿಲ್ಲಬೇಕು. ದೇವರೇ, ಪರವಾಗಿಲ್ಲ, ನನಗೆ ಇಷ್ಟು ಹೋಯ್ತು, ಹಣದ ಕಷ್ಟ ಇರ್ಬೋದು, ನೀನು ಸಹಾಯ ಮಾಡ್ತೀಯ. ಎಷ್ಟೇ ಕಷ್ಟ ಬಂದರೆ ಅಲ್ಲಿ ನಿಂತು ನೋಡಿದಾಗ ಖಂಡಿತವಾಗಿ ನಮಗೇನಾಗ್ತದೆ? ದೇವರ ಕಡೆಯಿಂದ ಸಹಾಯ ಬರ್ತದೆ ಪ್ರಿಯರೇ. ಈ ರೀತಿ ನಮಗೆ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ಸಾಲ ಮಾಡ್ಕೊಂಬಿಟ್ಟಾಗ ಏನಾಗ್ತದೆ? ಕೆಲವೊಮ್ಮೆ ನಮ್ಮ ಕರೆಗಳಲ್ಲಿ, ನಮ್ಮ ದರ್ಶನದಲ್ಲಿ
ನಮ್ಮ ಕಾಲಿಂಗಲ್ಲಿ ನಾವು ಮುಂದುವರಿಯೋಕ್ಕಾಗಲ್ಲ, ಈ ಒಂದು ಕೊರಗಲ್ಲೇ ನಾವು ಕೂತಿರ್ತೀವಿ. ಆಮೇಲೆ ಹೋಗಿ ದೇವ್ರ ಹತ್ರ, ದೇವರೇ ಸಾಲ ತೀರಿಸು, ದೇವ್ರು ಹೇಳಿದ್ನ ಸಾಲ ಮಾಡೋಕ್ಕೆ ಹೇಳಿದ್ನ? ನಾನು ಮಗನೇ ನಿನಗೆ ಹೇಳಿದ್ದೀನಿ, ನೀನು ಸಾಲ ಕೊಡ್ತೀಯ ಹೊರತು ಸಾಲ ತೆಗೆದುಕೊಳ್ಳುವಂತ ನೀನು ಯಾಕೆ ಸಮಸ್ಯೆ ಬಂದಾಗ ನನ್ನನ್ನು ಪ್ರಾರ್ಥನೆ ಮಾಡಲಿ, ಯಾಕೆ ನೀನು ಕಾಯಿಲಿಲ್ಲ, ಯಾಕೆ ವೆಯ್ಟಿಂಗ್ ಮಾಡಿಲ್ಲ ಅಂತ ದೇವರು ಉತ್ತರ ಕೊಡ್ತಾನೆ. ಇನ್ನು ಕೆಲವರು ಏನು ತಪ್ಪು ಮಾಡ್ತಾರೆ ಅಂದರೆ, ಬೇರೆಯವರಿಗೆ ಇವ್ರು ಸಾಲ ಇಸ್ಕೊಳ್ಳಲ್ಲ, ಬೇರೆಯವರಿಗೆ ಸಾಲ ಈಸ್ಕೊಡೋದ್ರಲ್ಲಿ ಮಧ್ಯಸ್ಥಿಕೆ ವಹಿಸ್ತಾರೆ. ಅದು ಕೂಡ ಬಹಳ ತಪ್ಪು. ಮಧ್ಯಸ್ಥಿಕೆ ವಹಿಸೋದು ಕೂಡ ಸಾಲ ಈಸ್ಕೊಡೋದಕ್ಕೆ ಕೂಡ ನಾವು ಮಧ್ಯಸ್ಥಿಗರಾಗ್ತೀವಲ್ಲ, ಅದು ಇನ್ನೂ ಡೇಂಜರು, ಅದು ಬಹಳ ತಪ್ಪದು. ನಾನು ಕೂಡ ಒಬ್ಬ ವಿಶ್ವಾಸಿಗೆ ಸಾಲ ತಕ್ಕೊಡೋಕ್ಕೆ ಮಧ್ಯಸ್ಥಿಕೆ ವಹಿಸಿದ್ದೆ. ಅವನು ರಾತ್ರಿ ಏನು ಮಾಡ್ದ, ಕುಟುಂಬವಾಗಿ ಮನೆ ಖಾಲಿ ಮಾಡ್ಕೊಂಡು ಎಲ್ಲೋ ಬೇರೆ ಕಡೆ ಶಿಫ್ಟ್ ಆಗ್ಬಿಟ್ಟ. ಈಗ ಸಾಲ ಕೊಟ್ಟಂಥ ವ್ಯಕ್ತಿ ನನ್ನ ಮನೆ ಮುಂದೆ ನಿಂತ್ಕೊಂಡ್ರು, ಬ್ರದರ್ ನನಗೆ ಗೊತ್ತಿಲ್ಲ, ನಾನು ಆ ರೀಸನ್ ಹೇಳ್ತಾ ಇದ್ದೀನಿ, ಸಾರಿ ಸರ್ ಅವ್ರಿಗೆ ಸಾಲ ಈಸ್ಕೊಟ್ಟಿದ್ನಲ್ಲ, ಆ ಹುಡುಗ ಎಲ್ಲೋ ಓಡೋಗ್ಬಿಟ್ಟಿದ್ದಾನೆ, ಏನು ವಿಷಯ ನನಗೆ ಗೊತ್ತಿಲ್ಲ, ನೋಡಿ ನಿಮಗೆ ನಾನು ಅದು ವ್ಯವಸ್ಥೆ ಮಾಡ್ತೀನಿ ಕೊಡ್ತೀನಿ ಅಂದರೆ ಅವ್ರು ಅದೆಲ್ಲ ನನಗೆ ಹೇಳ್ಬೇಡಪ್ಪ, ಅವ್ನು ಯಾರು ಅಂತ ನಮ್ಗೆ ಗೊತ್ತಿಲ್ಲ, ನೀನು ಮೀಡಿಯೇಟ್ರ್ ಆಗಿದೆ, ನೀನು ಮಧ್ಯಸ್ಥಿಕೆ ವಹಿಸಿದ್ದೆ, ನೀನು ಜಾಮೀನ್ ಮೇಲೆ ಸಾಲ ಕೊಡಿಸಿದ್ದಿ, ನಿನ್ನ ಮುಖ ನೋಡಿ ನಾನು ಕೊಟ್ಟಿದ್ದೀನಿ, ಅದಕ್ಕೆ ನೀನು ಕೊಡು ಅಂತ ನಾನು ಹೇಳ್ಕೊಂಡ್ರು. ಕೊನೆಗೆ ನಾನು ಅದನ್ನು ಕಟ್ಟಿ ತೀರಿಸಿ ಮುಗಿಸಿದ್ದೀನಿ. ಸೊ ನಾವು ಸಾಲ ತೊಗೊಂಡೋದು ಕೂಡ ತಪ್ಪು, ಬೇರೆಯವರಿಗೆ ನಾವು ಸಾಲ ಕೊಡಿಸೋದಕ್ಕೆ ಹೊಣೆಯಾಗೋದು ಕೂಡ ಭಾಳ ತಪ್ಪು. ಆಮೇಲೆ ನಾನು ಭಾಳ ಸಫರಾಗಿ ಆ ಸಾಲ ಕಟ್ಟಿದಾಗ ಒಂದು ದಿವಸ ಕುಂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾಗ ನನಗೆ ಆ ದೇವ್ರ ವಾಕ್ಯದ ಮುಖಾಂತರ ಮಾತಾಡಿದ್ರು. ಜ್ಞಾನೋಕ್ತಿ 22ನೇ ಅಧ್ಯಾಯದಲ್ಲಿ 26ನೇ ವಚನ, 27ನೇ ವಚನ. ಜ್ಞಾನೋಕ್ತಿ 22, 26, 27. ಕೈ ಮೇಲೆ ಕೈ ಹಾಕಿ ಸಾಲಕ್ಕೆ ಹೊಣೆಯಾಗುವವರಲ್ಲಿ ನೀನು ಒಬ್ಬನಾಗಬೇಡ. ಆ ಸಾಲವನ್ನು ತೀರಿಸುವುದಕ್ಕೆ ನಿನ್ನಿಂದಾಗದಿರಲು ಸಾಲ ಕೊಟ್ಟವನು ನಿನ್ನ ಕೆಳಗಿನ ಹಾಸಿಗೆಯನ್ನು ಕಿತ್ತು ಹಾಕುವನಲ್ಲವೇ, ಇದೇಕೆ? ಕೆಲವೊಮ್ಮೆ ನಾವು ಸಾಲ ತಗೊಳ್ಳೋದಿಲ್ಲ, ನಾವೇನು ಮಾಡ್ತೀವಿ ತಪ್ಪು ಅಂದರೆ, ಸಾಲ ಕೊಡಿಸೋದಲ್ಲಿ ಶಾಮೀಲಾಗ್ತೀವಿ, ಹೊಣೆಗಾರಿಕೆ ಹೊತ್ಕೊಂಡಿರ್ತೀವಿ. ಸಾಲ ತೊಗೊಂಡೋನು ಏನು ಮಾಡ್ತಾನೆ ಗೊತ್ತಾ, ಅವನು ಎಲ್ಲೋ ತಪ್ಪಿಸ್ಕೊಂಡು ಹೋಗಿರ್ತಾನೆ, ಸಾಲ ತೀರ್ಸೋಕ್ಕಾಗದೆ ನೀನು ಮೋಸ ಮಾಡಿ ಹೋಗಿರ್ತಾನೆ. ಕೊನೆಗೆ ಸಾಲ ಕೊಟ್ಟೋನು ಏನು ಮಾಡ್ತಾನಂತೆ, ನಾವು ಒಂದು ದಿವಸ ಮನೇಲಿ ನೆಮ್ಮದಿಯಾಗಿ ಮಲಗಿದ್ದಾಗ ಸಾಲ ಕೊಟ್ಟವನು ನಿನ್ನ ಕೆಳಗಿನ ಹಾಸಿಗೆಯನ್ನು ಕಿತ್ತು ಹಾಕುವನಲ್ಲ, ಇದೇಕೆ ಅಂತ. ಅವಾಗಿರೋ ಶಾಂತಿ ಸಮಾಧಾನ ಕೂಡ ನಾವು ಕಳ್ಕೊತೀವಂತೆ. ಸೊ ಸಾಲ ತೆಗೆದುಕೊಳ್ಳೋದು ಒಂದು ಕಡೆ ತಪ್ಪು ಅಂದರೆ, ಸಾಲ ಕೊಡಿಸಿ ಹೊಣೆಗಾರಿಕೆ ಹೊತ್ಕೋತೀವಲ್ಲ, ಅದು ಇನ್ನೂ ತಪ್ಪು. ಅದನ್ನು ಖಂಡಿತವಾಗಿ ಯಾರು ಮಾಡಬೇಡ್ರಿ ಪ್ರಿಯರೇ. ನಮ್ಮಿಂದ ಆದರೆ ಪೌಲ್ ಹೇಳ್ತಾನೆ, ನಿನ್ನ ಸಮೃದ್ಧಿಯಿಂದ ಮತ್ತೊಬ್ಬರ ಕೊರತೆಯನ್ನು ನೀಗಿಸು. ಯಾರಿಗೊಬ್ರು ಕೊರತೆ ಇದೆ, ಸೊ ನಮ್ಮ ಅಗತ್ಯತೆ, ಒಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ, 10,000 ರೂಪಾಯಿ ನನ್ನ ಹತ್ರ ಇದೆ. ಸೊ 9,000 ರೂಪಾಯಿ ನನಗೆ ಅವಶ್ಯಕತೆ ಇದೆ, ನನ್ನ ಸಮಸ್ಯೆಗೆ 9,000 ರೂಪಾಯಿ ಇದೆ, ನನ್ನ ಹತ್ರ ಉಳಿಯೋದಷ್ಟು 1,000 ರೂಪಾಯಿ. ಒಂದು ವೇಳೆ ನಿನ್ನಲ್ಲಿ ಬೇಡವನಿಗೆ, ನನ್ನಲ್ಲಿ ಬೇಡವನಿಗೆ ನಾವೇನು ಮಾಡಬೇಕು, ಸಹಾಯ ಮಾಡಬೇಕು, ಆದರೆ ಸಾಲಕ್ಕೆ ಹೊಣೆ ಆಗಬಾರ್ದು, ಶಾಮೀಲಾಗಿದ್ದು ಸಾಲ ಕೊಡಿಸ್ಬಾರ್ದು. ನಿನ್ನಲ್ಲಿರುವಂಥ ಸಮೃದ್ಧಿಯಿಂದ ಮತ್ತೊಬ್ಬರ ಕೊರತೆಯನ್ನು ನೀಗಿಸು, ಪೌಲ್ ಹೇಳ್ತಾ ಇದ್ದಾರೆ. ಆಗ ನನ್ನಲ್ಲಿ ಆ ಸಮೃದ್ಧಿ ಎಷ್ಟು, 1,000 ರೂಪಾಯಿ. ಆ 1,000 ರೂಪಾಯಿ ಬೇಕಾದ್ರೆ ಅವನು ಕೊಟ್ಟು, ಅದು ಸಾಲವಾಗಿ ಕೊಡದೆ ಕೂಡ ಉಚಿತ ಕೊಟ್ಟು, ಮತ್ತು ನೀವು ಕೊಡದವ್ರ ಪರಲ್ಲ ಸಹೋದರನ ಇಟ್ಕೋ ಅಂತ ನಾವು ಹೇಳಬೇಕು. ಅದು ನಾವೇನು ಮಾಡ್ತೀವಿ, ಆ ಒಂದು ಸಮಸ್ಯೆ ಅಂತೇಳಿ 10,000 ರೂಪಾಯಿ ನಾವು ಅವ್ರಿಗೆ ಕೊಟ್ಬಿಟ್ಟು, ಆಮೇಲೆ ನನಗೆ ನೀಡ್ಸ್ ಎಷ್ಟಿದೆ, ನನ್ನ ಅವಶ್ಯಕತೆ 9,000 ಇದೆ, ಮತ್ತು 9,000 ರೂಪಾಯಿಗೆ ನೀವು ಯಾರ ಹತ್ರ ಹೋಗಿ ಕೈ ನೀಡ್ತೀಯ, ಮತ್ತೆ ಸಾಲ ಮಾಡೋದು, ಅದು ಕೂಡ ತಪ್ಪು. ಜ್ಞಾನದ ಕೊರತೆಯಿಂದ ನನ್ನ ಜನಗಳು ನಾಶವಾಗ್ತಾ ಇದ್ದಾರೆ ಅಂತ. ಸೊ ಅದಕ್ಕೆ ಸಾಲ ತೆಗೆದುಕೊಳ್ಳೋದು ತಪ್ಪು, ಸಾಲಕ್ಕೆ ಕೊಡಿಸೋದ್ರಲ್ಲಿ ಶಾಮೀಲಾಗೋದು ಕೂಡ ಹೊಣೆಗಾರಿಕೆ ಹೊತ್ಕೊಳ್ಳೋದು ಕೂಡ ತಪ್ಪು. ನಾವು ಇದನ್ನು ಮಾಡಿದಾಗ ನಾವೇ ಸಮಸ್ಯೆಗೆ ಸಿಕ್ಕಾಕೋತೀವಿ. ಸೊ ಅದಕ್ಕೆ ನಮ್ಮ ವಿಷಯವಾಗಿ ಸತ್ಯವೇದದಲ್ಲಿ ಏನು ಬರೆದಿದ್ದಾರಲ್ಲ, ಬರ್ದಾಯಿತು ಅದೇ ಸ್ಟ್ಯಾಂಡರ್ಡು. ಸೊ ಅಲ್ಲಿ ನಾವು ನಿಂತ್ಕೋಬೇಕು. ಖಂಡಿತ ದೇವರು ನಮ್ಗೆ ಅದ್ಭುತ ಮಾಡ್ತಾನೆ. ಇವತ್ತು ಸಾಲಗಾರಿಗೆ ಮೊದಲನೇ ವಿಷಯ ನಾನು ಹೇಳ್ತಾ ಇರೋದು, ಸಾಲಗಾರ ಯಾರು ಸಾಲ ಮಾಡಿದ್ದೀರಲ್ಲ, ದೇವರು ಹೇಳ್ತಾ ಇದ್ದಾರೆ, ನೀವು ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳೋದಿಲ್ಲ. ಹೌದು, ಬರೆದಾಯಿತು, ಅದನ್ನು ವಿಶ್ವಾಸ ಅರಿಕೆ ಮಾಡಿರಿ, ಫೇತ್ ಕನ್ಫೆಸ್ ಮಾಡಿರಿ. ಖಂಡಿತವಾಗಿ ಈ ಸಾಲಗಳೆಲ್ಲ ತೀರಿಸೋದಕ್ಕೆ ದೇವರು ನಿಮಗೆ ಒಂದು ಅದ್ಭುತ ಮಾಡ್ತಾನೆ, ಒಂದು ಅತಿಶಯವಾದ ಕಾರ್ಯ ಮಾಡ್ತಾನೆ. ಯಾಕಂದರೆ ನನ್ನ ವಿಷಯ, ನನ್ನ ಭವಿಷ್ಯದ ಬಗ್ಗೆ ದೇವರು ಆಲ್ರೆಡಿ ಇಟ್ ಈಸ್ ರಿಟನ್, ಅದು ಬರೆದಾಯಿತು. ಸೊ ಇದು ಯಾರಿಗೆ ನೆರವೇರ್ತದೆ, ಎಲ್ಲರಿಗೂ ನೆರವೇರ್ತದೆ ಅನ್ನೋ ಗ್ಯಾರಂಟಿ ಕೂಡ ಇಲ್ಲ. ಯಾರಿಗಿದೆ ನೆರವೇರ್ತದೆ ಈ ವಾಗ್ದಾನಗಳು, ದೇವರು ಬರೆದಿದ್ದಂಥ ವಿಲ್ಲು. 2 ತೆಸಲೋನಿಕ 2ನೇ ಅಧ್ಯಾಯದಲ್ಲಿ 13ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಹೀಗಿರಲಾಗಿ ನೀವು ದೇವರ ವಾಕ್ಯವನ್ನು ನಮ್ಮಿಂದ ಕೇಳಿದಾಗ ಅದನ್ನು ಮನುಷ್ಯರ ವಾಕ್ಯವೆಂದು ಎಣಿಸದೆ ದೇವರ ವಾಕ್ಯವೆಂದೇ ತಿಳಿದು ಅಂಗೀಕರಿಸಿದ್ದಕ್ಕಾಗಿ ನಾವಂತ ಎಡೆಬಿಡದ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುತ್ತೇವೆ. ಅದು ನಿಜವಾಗಿ ದೇವರ ವಾಕ್ಯವೇ, ಅದು ನಂಬುವವರಾದ ನಿಮ್ಮೊಳಗೆ ಬಲವಾಗಿ ಕೆಲಸ ನಡೆಸುತ್ತದೆ. ಈಗ ನಾನು ಹೇಳ್ತಾ ಇರೋದಲ್ಲ ನನ್ನ ಸ್ವಂತ ವಾಕ್ಯ ಅಲ್ಲ, ಸ್ಟೀಫನ್ ಬ್ರದರ ಮಾತುಗಳಲ್ಲ ಇದೆಲ್ಲ ಏನಾಗಿದೆ, ದೇವರ ವಾಕ್ಯ.
ಇದು ಯಾರೆಲ್ಲ ನಂಬುತ್ತಾರಲ್ಲ, ನಂಬುವವರೊಳಗೆ ಅದು ಬಲವಾಗಿ ಕೆಲಸವನ್ನು ಮಾಡ್ತದೆ. ಇದು ಮನುಷ್ಯರ ವಾಕ್ಯವೆಂದು ನೀವು ಎಣಿಸಿದ ದೇವರ ವಾಕ್ಯವೆಂದು ನೀವು ಅಂಗೀಕಾರ ಮಾಡೋದಾದರೆ ನಿಮ್ಮೊಳಗೆ ಅದು ಬಲವಾಗಿ ಕೆಲಸ ನಡೆಸುವಂಥದ್ದಾಗಿದೆ. ಹಲ್ಲೆಲೂಯ, ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಸಮಯದಲ್ಲಿ ಆಶ್ವಾಸವಾದ ನೀ